ನನ್ನ ಮನಸ್ಸಿನಲ್ಲಿ ಒಂದು ಹಿಂಜಾರಿಕೆ ಇತ್ತು. ಏನಂದ್ರೆ, ನಾನು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಪ್ರತ್ಯೇಕವಾಗಿ ಆರಿಸಿಕೊಂಡು, ಅದಕ್ಕಾಗಿ ನಾನು ವಿಶೇಷವಾದ ಆ, ಅರ್ಹತೆಯನ್ನು ಪಡೀಲಿಕ್ಕಾಗಿ ಅನೇಕ ಸ್ಟಡೀಸ್ ನಾನು ಹೋಗಿದ್ದು. ಅದರಲ್ಲಿ ಸೈಕಾಲಜಿ ಮುಂತಾದವುಗಳಿತ್ತು. ಮತ್ತು ಸತ್ಯವೇದವನ್ನ ನಾನು ಮಕ್ಕಳಿಗೆ ಬೋಧಿಸುವಾಗ, ಮಕ್ಕಳ ಜ್ಞಾನವನ್ನ ಅರ್ಥಕೊಂಡು ಅವರಿಗೆ ತಕ್ಕ ಹಾಗೆ ಬೋಧಿಸ್ಲಿಕ್ಕಾಗುವಂತೆ ಅನೇಕ ಪುಸ್ತಕಗಳನ್ನು ಬರೆದೆ. ಅನೇಕರಿಗೆ ನನ್ನ ಪತ್ರಿಕೆ ಒಂದು ಸುಮಾರು 25 ವರ್ಷಗಳು ನನ್ನ ಪತ್ರಿಕೆ ಆ ಆ, ತುತ್ತುಗಳು ಎಂಬಂತ ಪತ್ರಿಕೆ ಕೆಲವರು ನೋಡಿದ್ರೆ ಅಂತ ನೆನ್ಸ್ತೇನೆ. ಇಡೀ ಕರ್ನಾಟಕದಲ್ಲಿ ಈವನ್ ಫಾರಿನ್ ನಲ್ಲೂ ಕೂಡ ಅದು ಅನೇಕರಿಗೆ ಮುಟ್ಟಿದೆ. ಅದು ಹೇಗೂ ಇರ್ಲಿ, ನನ್ನ ಮುಖ್ಯವಾದ ಉದ್ದೇಶ ಮಕ್ಕಳು ಕರ್ತನನ್ನ ತಿಳ್ಕೊಳ್ಬೇಕು ಎಂಬುದಾಗಿ. ದೇವ್ರ ದಯದಿಂದ ಇಲ್ಲಿರುವಂಥವರೆಲ್ಲ ರಕ್ಷಣೆ ಹೊಂದಿದಂಥವರು, ಸತ್ಯವೇದದಲ್ಲಿ ಬಹಳ ಪರಿಣಿತರಾದಂಥವರು, ನಮಗೆ ಬೋಧಿಸುವಂಥವರು ಬಹಳ ಶ್ರೇಷ್ಠರಾದಂಥ ದೇವರ ಸೇವಕರು. ಅವರ ಮುಂದೆ ನಾನು ಏನೂ ಇಲ್ಲ. ನನ್ನ ಆಲೋಚನೆ ಎಲ್ಲ ಬರೀ ಮಕ್ಕಳಿಂದ ಶುರು ಆಗ್ತದೆ. ಬರೀ ಮಕ್ಕಳು ಎಂಬುದಾಗಿ ಹೇಳುವಾಗ, ಮಕ್ಕಳಿಗೆ ಸಂಬಂಧಪಟ್ಟ ಅನ್ಯ ಜನರು ಅಂದ್ರೆ ಯೇಸು ಸ್ವಾಮಿಯನ್ನು ತಿಳಿದೇ ಇದ್ದವರೆಗೆ ನಾನು ಹೇಗೆ ಹೇಳ್ಬೇಕು ಎಂಬುದಾಗಿ ನಾನು ಕೇಳುವಾಗ ದೇವರು ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟ. ಅದರಲ್ಲಿ ಪ್ರಾಮುಖ್ಯವಾಗಿ ನಾನು ಹೇಳುವಂತ ವಿಷಯಗಳ ಹಿನ್ನೆಲೆಗಳನ್ನ ಹೇಳಲಿಲ್ಲವಾದ್ರೆ ಅದು ಬರೀ ಒಂದು ಯಾಂತ್ರಿಕ ರೀತಿಯಲ್ಲಿ ಬರೀ ಒಂದು ಏನೋ ನಾವು ಕ್ರೈಸ್ತರಾಗಿದ್ದೇವೆ, ಕೇಳ್ತಾ ಇದ್ದೇವೆ ಎಂಬಂತ ಒಂದು ಭಾವನೆ ಬರ್ತದೆ ಹೊರತಾಗಿ ನಮಗೆ ಆಲೋಚನೆ ಮತ್ತು ಸತ್ಯವೇದದಲ್ಲಿರುವಂತ ಸತ್ಯತೆಗಳು ತಿಳಿಲಿಕ್ಕೆ ಸಾಧ್ಯವಾಗ್ಲಾರ್ದು ಎಂಬುದಾಗಿ ನಾನು ಅನೇಕರಿಗೆ ನಾನು 2 ದೃಷ್ಟಿಯನ್ನಿಟ್ಟೆ. ಒಂದು, ಮಕ್ಕಳು ಅದೇ ಸಮಯದಲ್ಲಿ ಮಕ್ಕಳ ಹಾಗೆ ಏನೂ ತಿಳಿಯದೆ ಹೊಸದಾಗಿ ಕರ್ತನನ್ನ ಸ್ವೀಕರಿಸಿದಂಥವ್ರು ಎಂಬುದಾಗಿ. ನಾನು ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಹೋಗಿದ್ದೇನೆ. ಎಲ್ಲಾ ಕಡೆಗಳಲ್ಲಿ ಬ್ರದರನ್ ನಮ್ಮ ಸಹೋದರ ಗುಂಪಿನ ಭೇಟಿ ಮಾಡಿದ್ದೇನೆ. ಆದ್ರೆ ನಾನು ಕಂಡಂತ ವಿಷಯಗಳು, ಮಕ್ಕಳ ಸೇವೆಗಾಗಿ ಎಲ್ಲಾ ಬೇರೆ ಬೇರೆ ಸಭೆಗಳು ಬೇರೆ ಬೇರೆ ರೀತಿಯಾದಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಆದ್ರೆ ನಾವು ಹೋದಾಗ ಮಕ್ಕಳಿಗೆ ಹೇಳುವಂಥದ್ದು ಬರೀ ಎಂಟರ್ಟೈನ್ಮೆಂಟ್ ಅಥವಾ ಮನೋರಂಜನೆ, ಅಥವಾ ನಾವು ಕ್ರೈಸ್ತರು ಆದ್ದರಿಂದ ಸತ್ಯವೇದ ಓದಬೇಕು, ಅದರಿಂದ ಪ್ರಾರ್ಥನೆ ಮಾಡಬೇಕು ಎಂಬಂತ ಒಂದು ದೃಷ್ಟಿಯಿಂದ ಮಾತ್ರ ಹೇಳಿಕೊಟ್ಟಿದ್ದಾರೆ. ಆದ್ರೆ ನಾವು ಹೇಳಿಕೊಡುವಂಥದ್ದು ಅವರ ಜೀವಿತಕ್ಕೆ ಅನ್ವಯಿಸುವಂಥದ್ದು ಎಂಬುದಾಗಿ ಕುರಿತು ನಾನು ಕೆಲವಾರು ಪುಸ್ತಕಗಳನ್ನು ಬರ್ತಿದ್ದೆ. ಅದು ಅನೇಕರಿಗೆ ಪ್ರಯೋಜನ ಆಗಿದೆ. ಬಹಳ ಕಡೆ ಸಹೋದರ ಕೆಲವಾರು ಸಭೆಗಳು ಅದನ್ನ ಅನುಸರಿಸ್ತಾ ಇದ್ದಾರೆ. ಅದು ಎಲ್ಲಿವರೆಗೆ ಅಂದ್ರೆ, ಡೆಲ್ಲಿಗೆ ಹೋಗಿದ್ದಾಗ ಅಲ್ಲಿ ಯಾವುದೋ ಪುಸ್ತಕ ಬರೀಲಿಕ್ಕಾಗಿ ನನ್ನ ಕರೆದಿದ್ರು. ಅಲ್ಲಿ ಹೋದಾಗ ಕ್ರೈಸ್ತರಲ್ಲದ ಒಂದು ಆಂಗ್ಲಿಕನ್ ಚರ್ಚ್ಗೆ ಕರೆದ್ರು ಪ್ರಸಂಗ ಮಾಡ್ಲಿಕ್ಕೆ. ನಾನು ಹೇಳಿದೆ ನನಗೆ ಹಿಂದಿ ಬರಲ್ಲ ಅಂತ. ಪರವಾಗಿಲ್ಲ, ಇಂಗ್ಲಿಷ್ ಮಾಡಿ. ನಾನು ಮಾಡಿ ಕೆಳಗಡೆ ಬಂದಾಗ ಅನೇಕರು ಪಾಸ್ಟರ್ಗೆ ಅವರ ಪದ್ಧತಿ ಪ್ರಕಾರವಾಗಿ ವಂದಿಸ್ತಾ ಇದ್ರು. ನಾನೆಲ್ಲೋ ಮೂಲೆಯಲ್ಲಿ ನಿಂತಿದ್ದೆ. ಆಗ ಇಬ್ಬರು ಚಿಕ್ಕ ಮಕ್ಕಳಂಗೆ ಓಡಿ ಬಂದ ನಾನು ಅಪ್ಕೊಂಡ್ರು. ನನಗೆ ಆಶ್ಚರ್ಯ ಆಯ್ತು, ಯಾರಪ್ಪ ಎಂಬುದಾಗಿ ನೋಡುವಾಗ ಅವರು ಮಕ್ಕಳಲ್ಲ, ಅವ್ರ ದಂಪತಿಗಳು. ಅವ್ರು ಹೇಳಿದ್ರು, ಅಣ್ಣಯ್ಯ, ನಾವು ಸಣ್ಣದರಲ್ಲಿ ನಾವು ನಿಮ್ಮ ವಾಕ್ಯಗಳನ್ನ ಕೇಳಿದೆವು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದೆವು. ಈಗ ನಾವಿಬ್ರು ಡಾಕ್ಟರ್ಸ್, ನಾವು ಇಲ್ಲಿ ಸೇವೆ ಮಾಡ್ತಾ ಇದ್ದೇವೆ, ನಿಮ್ಮನ್ನು ನೋಡೋಕೆ ಬಹಳ ಸಂತೋಷ ಆಯ್ತು ಎಂಬುದಾಗಿ. ನನಗೆ ಆಶ್ಚರ್ಯ ಆಯ್ತು. ನನಗೆ ನೆನಪಿಲ್ಲ ನಾನು ಎಲ್ಲಿ, ಯಾವ ಊರು, ಏನು ಎಂಬುದಾಗಿ ಕೇಳುವಂತ. ಯಾಕಂದ್ರೆ ನಾನು 57 ವರ್ಷದಿಂದ ನಾನು ಈ ಒಂದು ಸೇವೆಯನ್ನ ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇದ್ದೇನೆ. ಹೇಗೂ ದೇವರು ನನ್ನನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ. ಮತ್ತು ಹೆಚ್ಚಿನ ರೀತಿಯಲ್ಲಿ ನಾನು ಮಾಡಿದಂಥ ಫಲ ಎಲ್ಲಾ ವರ್ಗದ ಜನರಿಗೂ, ಕೆಲವರಿಗಾದ್ರು ನನ್ನ ಕಣ್ಣಿಗೆ ಕಾಣುವಂತೆ ಕೆಲವರನ್ನ ನಾನು ನೋಡಿದ್ದೇನೆ. ಅನೇಕರು ಹೆಚ್ಚಿನ ಭಾಗ ಕಳೆದ 4 ವರ್ಷದ ಹಿಂದೆ ನನಗೆ ಅಮೆರಿಕದಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ದೊಡ್ಡ ಸೆರೆಮನಿಯಲ್ಲಿ 4 ರಿಂದ 14 ವರ್ಷದ ಮಕ್ಕಳ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಒಂದು 2 ತಾಸು ಸಮಯ ಕೊಟ್ಟಿದ್ರು. ನಾನು ಅಲ್ಲಿ ಹೋದಾಗ, ಅಲ್ಲಿ ನಾವು 5 ದಿವಸಕ್ಕೆ ಅಂತ ಹೋದಾಗ ಸುತ್ತಮುತ್ತಲ ಅನೇಕರುಗಳು ನನ್ನನ್ನು ಬನ್ನಿ ಬನ್ನಿ ಅಂತ ಬಂದು ಕರ್ಕೊಂಡು ಹೋದ್ರು. ಸುಮಾರು ಇಡೀ ಅಮೆರಿಕದಲ್ಲಿ ಎಲ್ಲಾ ಕಡೆಗಳಿಗೆ ಹೋಗೋಕೆ ನೋಡಿದ್ರೆ ಎಲ್ಲರೂ ಕರ್ನಾಟಕದವರು ಸಭೆ ಸ್ಥಾಪನೆ ಮಾಡಿ ಇರುವಂತವ್ರು. ಅವರೆಲ್ಲರೂ ರೆಕಗ್ನೈಸ್ ಮಾಡ್ತಾ ಇದ್ರು, ನಾವು ಸಣ್ಣದ್ರಲ್ಲಿ ನೀವು ಹೇಳಿಕೊಟ್ಟದನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ, ದಯಮಾಡಿ ಬನ್ನಿ ಎಂಬುದಾಗಿ ಹೇಳಿದ್ರು. ಇರ್ಲಿ, ಅದು ನನ್ನ ವಿಷಯದಲ್ಲಿ ಹೆಮ್ಮೆ ಪಟ್ಟುಕೊಳ್ಳುವಂಥದ್ದಲ್ಲ. ಆದ್ರೆ ಈಗ ನಾನು ಈ ನಿಮ್ಮ ಗುಂಪಿನಲ್ಲಿ ನಾನು ಮಾತಾಡುವಾಗ ನಾನು ಬಹಳ ಚಿಕ್ಕವನು. ಏಕೆಂದ್ರೆ ಅನೇಕ ಮೇಧಾವಿಗಳನ್ನ ವಾಕ್ಯ ಕೇಳ್ತೇನೆ. ನನಗೆ ಕೂತ್ಕೊಂಡು ಕೆಳಗೆ ಮೊನ್ನೆ ನಮ್ಮ ಸೈಮನ್ ಬ್ರದರ್ಗೆ ಹೇಳಿದೆ, ನನಗೆ ಬರೀ ವಾಕ್ಯ ಕೇಳಲಿಕ್ಕೆ ಆಸೆ, ಹೊಸದಾಗಿ ವಿಷಯಗಳನ್ನ ತಿಳಿಲಿಕ್ಕೆ ಆಸೆ ಎಂಬುದಾಗಿ. ನನಗೆ ಚಾನ್ಸ್ ಬೇಡ ಎಂಬುದಾಗಿ ಹೇಳೋ, ಅವ್ರು ಬಲವಂತ ಮಾಡಿ ಇಲ್ಲ ನೀವು ಕೊಡಿ ಎಂಬುದಾಗಿ.
ನಾನು ಪ್ರಾಮುಖ್ಯವಾಗಿ ನಾನು ಅದನ್ನೆಲ್ಲ ಶಾರ್ಟ್ ಮಾಡ್ತೇನೆ. ಅನೇಕ ವಿಷಯಗಳು ಬಹಳ ಇದೆ, ಸಮಯ ಹೋಗ್ತದೆ, ಆದ್ರಿಂದ ಕಡಿಮೆ ಮಾಡ್ತೇನೆ. ನಾನು ಪ್ರಾರಂಭ ಮಾಡುವಾಗ ಸತ್ಯವೇದದಲ್ಲಿ ಆ ಕೆಲವಾರು ವಿಷಯಗಳು ಸೊಟೀರಿಯಾಲಜಿ ಎಂಬುದಾಗಿ ನಾನು ಕಲಿಯುವಾಗ ಕೆಲವಾರು ವಿಷಯಗಳನ್ನ ನೋಡುವಾಗ ಅದರಲ್ಲಿ ರಕ್ಷಣೆಯ ಕುರಿತಾಗಿ ಇರುವಂಥದ್ದು ಎಂಬುದಾಗಿ ಕುರಿತಾಗ ಅದನ್ನ ವಿಭಾಗಿಸಿ ನಾನು ನೋಡುವಾಗ ಅನೇಕ ವಿಷಯಗಳು ನನ್ನ ಮಕ್ಕಳ ಸೇವೆಗೆ ಮತ್ತು ಈ ದಿವಸ ಅನೇಕರ ಸೇವಕರುಗಳ ಫೌಂಡೇಶನ್ ಅಥವಾ ಅಸ್ತಿವಾರವಾಗಿ ನಾನು ತಿಳಿಸಿಕೊಡ್ಲಿಕ್ಕಾಯ್ತು. ಈ ದಿವಸದ ನಾನು ಪ್ರಾರಂಭ ಮಾಡಿ 4-5 ವಾರದಿಂದ ಸಾರಿ ನಾನು ನಿಮ್ಮ ಹತ್ರ ಮಾತಾಡಿದ್ದೇನೆ, ಆದ್ರೆ ಯಾವುದನ್ನೂ ನಾನು ಪ್ರಾರಂಭ ಮಾಡಲಿಲ್ಲ, ಯಾವುದನ್ನೂ ನಾನು ಮುಂದುವರಿಸಲಿಲ್ಲ. ಯಾಕೆಂದ್ರೆ ಬರೀ ಇಂಟ್ರೊಡಕ್ಷನ್ ಹಿನ್ನೆಲೆಗಳನ್ನ ಮಾತ್ರ ಹೇಳ್ತಾ ಬಂದೆ. ಕೆಲವು ವೇಳೆ ನನ್ನ ಮಾತು ಜಾಸ್ತಿ ಆಗಿದೆ ಎಂಬುದಾಗಿ ಕೆಲವರಿಗೆ ತಾತ್ಸಾರ ಮಾಡಿರ್ಬೋದು, ಆದ್ರೆ ಹೇಗೂ ನನ್ನ ಒಂದು ಕರ್ತವ್ಯ ಈ ವಯಸ್ಸಿನಲ್ಲಿ ನನಗೆ ಕರ್ತವ್ಯ, ನಾನು ಹೇಳ್ಬೇಕಾದ್ದು ಹೇಳ್ಬೇಕಾಗಿದೆ. ಯಾಕೆಂದ್ರೆ 2 ತಿಮೋತಿ 2:2 ಪೌಲನು ತಿಮೋತಿನಿಗೆ ಹೇಳುವಂಥದ್ದು, ನೀನು ಅನೇಕ ಸಾಕ್ಷಿಗಳ ಮುಂದೆ ಕೇಳಿದಂತ ವಿಷಯಗಳನ್ನು ಇತರಿಗೆ ತಿಳಿಸಲು ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು ಎಂಬಂತ ವಾಕ್ಯ ನಾನು ಪ್ರಧಾನವಾಗಿ ತೆಗೆದುಕೊಂಡಿದ್ದೇನೆ. ನನಗೆ ದೇವರ ಆತ್ಮನ ಮುಖಾಂತರವಾಗಿ ಅನೇಕ ಸೇವಕರ ಮುಖಾಂತರವಾಗಿ ಅನೇಕ ಚರಿತ್ರೆಗಳು ಹಿನ್ನೆಲೆಗಳನ್ನ ನಾನು ಧ್ಯಾನ ಮಾಡುವಾಗ ನಾನು ಅದನ್ನ ಇತರಿಗೆ ತಿಳಿಸ್ಲಿಕ್ಕೆ ನಾನು ಒಂದು ಆಶಯವುಳ್ಳವನಾಗಿದ್ದೇನೆ. ದೇವರು ಸ್ವಸ್ಥ ಬುದ್ಧಿಯನ್ನು ಇಟ್ಟಿದ್ದಾನೆ. ಆಕ್ಸಿಡೆಂಟ್ ಆಗಿ ತಲೆಗೆ ಏಟು ಬಿತ್ತು, ಕಾಲು ಮುರಿತು, ಕೈ ಮುರಿತು, ತಲೆಗೆ ಏಟು ಬಿದ್ದು ಕೆಲವಾರು ವರ್ಷಗಳು ನಾನು ಏನು ಮಾತನಾಡಲಾರದಂತ ಸ್ಥಿತಿಯಲ್ಲಿದ್ದೆ. ಆದ್ರೆ ದೇವರು ನನ್ನನ್ನು ಮತ್ತೆ ಈ 85ನೇ ವಯಸ್ಸಿನಲ್ಲೂ ಕೂಡ ನನ್ನನ್ನು ಉಪಯೋಗಿಸ್ತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಮುಖ್ಯವಾಗಿ ಸತ್ಯವೇದವನ್ನು ಓದುವಾಗ 2 ಪ್ರಾಮುಖ್ಯವಾದಂಥ ಅಂಶಗಳು ಸುಮಾರು 6 ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಕೊಡ್ತಾ ಬಂದೆ ಸುಮಾರು 10 ವರ್ಷದ ಹಿಂದೆ. 6 ಚಾನೆಲ್ಗಳಲ್ಲಿ ಪ್ರತ್ಯೇಕವಾಗಿ ನಾನು ಅದರಲ್ಲಿ ಸುಮಾರು 24 ಅರ್ಧ ಗಂಟೆ ಪ್ರೋಗ್ರಾಮ್ ಒಂದು 2-3 ಚಾನೆಲ್ನಲ್ಲಿ ಪಬ್ಲಿಷ್ ಆಯ್ತು. 24 ಪ್ರೋಗ್ರಾಮ್ಗಳು ಮತ್ತು ಅದು ಕುರುಬನ ವಿಷಯದಲ್ಲಿ. ಅದೇ ಸಮಯದಲ್ಲಿ ಇನ್ನೂ ನಾನು ಧ್ಯಾನ ಮಾಡುವಾಗ ನದಿಗಳ ವಿಷಯದಲ್ಲಿ ಆಲೋಚನೆ ಮಾಡುವಾಗ ಅದು ಮುಗಿಲೇ ಇಲ್ಲ, ಇನ್ನೂ ನಡೀತಾ. ಮಧ್ಯದಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು, ನಾನು ನಿಂತೆ, ಬರೀಲಿಕ್ಕೆ ಆಗ್ತಾ ಇಲ್ಲ, ಆದ್ರೂ ಓದ್ಲಿಕ್ಕೆ ಕೂಡ ಕಷ್ಟ. ಆದ್ರೂ ದೇವ್ರ ನನ್ನನ್ನು ಉಪಯೋಗಿಸ್ತಾ ಇದ್ದಾನೆ. ನಿಮ್ಮಲ್ಲಿ ನಾನು ಹಂಚಿಕೊಳ್ಳುವುದೇನೆಂದ್ರೆ, ನಾನು ಬುದ್ಧಿವಂತ ನಿಮ್ದಾಗಿ ಹೇಳ್ಲಿಕ್ಕಲ್ಲ, ಆದ್ರೆ ನೀವೆಲ್ಲ ಬೋಧಿಸುವಂಥವ್ರು, ನೀವೆಲ್ಲ ಕಲಿತಂಥವ್ರು, ನಿಮ್ಮಿಂದ ಅನೇಕ ವಿಷಯಗಳನ್ನು ನಾನು ಕಲಿತೆ. ಆದ್ರೆ ನಾನು ಅದನ್ನ ಸಾರ್ವತ್ತಾಗಿ ನಾನು ಓದ್ಲಿಕ್ಕೆ ನನಗೆ ಶಕ್ತಿ ಇಲ್ಲ ಈಗ, ಅಥವಾ ನನ್ನ ಕಣ್ಣಿನ ತೊಂದರೆ ಅಥವಾ ನನ್ನ ಸಮಯದ ತೊಂದರೆ ಹೀಗೆಲ್ಲ ಇದೆ. ಹೀಗಾಗಿ ನಾನು ಚಾನೆಲ್ನ 4-5 ಕಡೆಗಳಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಹೇಗೂ ದೇವರು ಉಪಯೋಗಿಸ್ತಾ ಇದ್ದಾನೆ. ಈ ದಿವಸ ನಿಮ್ಮ ಮಧ್ಯದಲ್ಲಿ ಮತ್ತೆ ಅದನ್ನು ಹೇಳಿದೆ. ಯಾಕೆಂದ್ರೆ ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ಸೈಮನನ್ನ ಹೇಳಿದ್ರು. ಹೌದು, ಪ್ರಾರ್ಥನೆ ಮಾಡಿ. ನಾನು ನೆನ್ಸ್ದೆ ಎಲ್ರೂ ಎಲ್ಡರ್ಸ್ ಇದ್ದಾರೆ, ನಾನೇನ್ ಮಾತಾಡೋದು ಎಂಬುದಾಗಿ ಬೇಡ ಎಂಬುದಾಗಿ ಹೇಳಿದ್ದೆ. ಇಲ್ಲ, ನೀವು ಮಾತಾಡ್ಬೇಕು ಎಂಬುದಾಗಿ ಹೇಳಿದ್ದೆ. ಹೀಗಾಗಿ ನಾನು ನಿಮಗೆ ತಿಳಿಸುವಂಥದ್ದಲ್ಲ, ನಾನು ಇತರಿಗೆ ತಿಳಿಸಲಿಕ್ಕೆ ನಂಬಿಗಸ್ತರು ಎಂಬುದಾಗಿ ತಿಳಿಸಿ ಅವರಿಗೆ ತಿಳಿಸಬೇಕಾದಂತ ರೀತಿಯಲ್ಲಿ ನಾನು ಕಲಿತಂತ ರೀತಿಯನ್ನು ನಿಮಗೆ ತಿಳಿಸ್ತೇನೆ. ನಿಮಗೆ ಅದು ಸೂಟ್ ಆದ್ರೆ ನೀವು ಅದನ್ನ ಉಪಯೋಗಿಸ್ಬೋದು. ಯಾಕಂದ್ರೆ ನೀವು ಕೊಡುವಂತ ಶ್ರೇಷ್ಠವಾದಂತ ಸತ್ಯಾರ್ಥಗಳು ಬಹಳ ನನಗೆ ಪ್ರಯೋಜನ ಆಗ್ತಾ ಇದೆ ಈಗ ಕೂಡ. ಇರ್ಲಿ, ನಾವು ವಿಷಯಕ್ಕೆ ಬರೋಣ. ನಾನು ಮೊದಲನೇದಾಗಿ ಕುರುಬನ ವಿಷಯದಲ್ಲಿ ನಾನು ತೆಗೆದೆ. ಕುರಿಗಳ ವಿಷಯದಲ್ಲಿ, ಈ ಕುರಿಗಳ ವಿಷಯದಲ್ಲಿ ತೆಗೆಯುವಾಗ ಹೊಸದಾಗಿ ದೇವರ ಅನೇಕ ವಿಷಯಗಳು ಸುತ್ತೋಳಿಸಿಕೊಟ್ಟ. ಕುರಿಯ ವಿಷಯದಲ್ಲಿ ಎಲ್ಲಿಂದ ಶುರು ಆಗ್ತದೆ ಎಂಬುದಾಗಿ ನೋಡುವಾಗ ಏದೆಂತ ವನದಿಂದ ಶುರು ಆಯ್ತು. ಯಾಕೆಂದ್ರೆ ಅವರು ಪಾಪ ಮಾಡಿದಾಗ ಅವ್ರಿಗೆ ಒಂದು ಚರ್ಮದಿಂದ ಅಂಗಿಗಳನ್ನ ಹಾಕಿ, ಚರ್ಮ ಅಂಗಿಗಳು ಎಂಬುದಾಗಿ ಕುರಿಯ ಚರ್ಮ ಎಂಬುದಾಗಿ ನಾನು ನೆನೆಸ್ತೇನೆ. ಅದಾದ ನಂತರ ಅವರನ್ನ ಏದೆನ್ ತೋಟದಿಂದ ಹೊರಗಡೆ ಹಾಕಿದಾಗ ಏದೇನ್ ತೋಟದಲ್ಲಿ ಮಹಿಮನಾದಂತ ಪರಿಶುದ್ಧನಾದಂತ ದೇವರು ಪ್ರತಿ ದಿವಸ ಬರ್ತಾ ಇದ್ರು. ತನ್ನ ಹೋಲಿಕೆಗೆ ಸರಿಯಾಗಿ, ನಮ್ಮ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡೋಣ ಎಂಬುದಾಗಿ ಮಾನವನನ್ನು ಉಂಟು ಮಾಡಿದ್ರು. ಅದು ನಾವು ಗೊತ್ತಿದೆ, ನಾನು ಅದನ್ನು ವಿವರಿಸ್ಲಿಕ್ಕೆ ಹೋಗುವುದಿಲ್ಲ. ಆದ್ರೆ ಅಲ್ಲಿ ಹೋದಾಗ ಆತನನ್ನ ಅರ್ಥಕೊಳ್ಳಲಾರದಂತೆ ವಿಷಯ ಇರುವಾಗ ಸೈತಾನವರನ್ನ ವಂಚಿಸಿದನು ಎಂಬುದಾಗೂ ನೋಡ್ತೇವೆ. ಅದನ್ನು ಕೂಡ ವಿವರವಾಗಿ ನಾನು 2-3 ಭಾಗಗಳಲ್ಲಿ ನಾನು ವಿವರಿಸಲಿಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಅಲ್ಲಿಂದ ಹೊರಗಡೆ ಹಾಕಿದಾಗ ದೇವರು ಮನುಷ್ಯನನ್ನ ಪ್ರೀತಿ ಮಾಡಿದ್ರು.
ಅಲ್ಲಿ ಏದೇನ್ ತೋಟದಲ್ಲಿ ಪ್ರತಿ ದಿವಸ ಅಂತಹ ಸೃಷ್ಟಿಕರ್ತನಾದಂಥ ದೇವರು ಇಡೀ ಜಗತ್ತನ್ನು ಉಂಟು ಮಾಡಿದಂಥವ್ರು, ಇಡೀ ಸೃಷ್ಟಿ ಆ ಜಗದ ಉತ್ಪತ್ತಿಗಿಂತ ಮುಂಚಿತವಾಗಿ ಇದ್ದನ್ನು ಎಲ್ಲರನ್ನು ನೋಡಿದಂಥ ದೇವರು ಏದೇನ್ ತೋಟದಿಂದ ಹೊರಗಡೆ ಹಾಕಿದಾಗ ಮಾನವನು ಪಾಪಿಯಾದ ಎಂಬುದಾಗಿ ಆತನನ್ನು ತಳ್ಳಿ ಬಿಡಲಿಲ್ಲ. ಆದ್ರೆ ಆ ಏದೇನ್ ತೋಟದಲ್ಲಿ ಹರಿಯುತ್ತಾ ಇದ್ದಂತ ನದಿ, ಆ ನದಿ ಅಂದ್ರೆ ಯೇಸು ಕ್ರಿಸ್ತನ ಚಿತ್ರ, ಅದನ್ನು ಕೂಡ ವಿವರವಾಗಿ ನಾನು ಮುಂದೆ ತಿಳಿಸ್ತೇನೆ. ಅಂದ್ರೆ ಕೆಲವು ಅಂಶಗಳು ಹೇಳುವಾಗ ನೀವು ಅದನ್ನು ಧ್ಯಾನ ಮಾಡ್ಬೋದು. ಅಲ್ಲಿ ಹರಿತಾಗ ಪೀಶೋನ್, ಗೀಹೋನ್, ಹಿದ್ದೆಕೆಲ್, ಯೂಫ್ರೆಟಿಸ್ ಎಂಬ 4 ಕವಲುಗಳಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ವಿವರಿಸಲಿಕ್ಕೆ ಹೋಗುವಾಗ ನಾನು ಮೊದಲನೇದು ಪೀಶೋನ್ ಎಂಬುದಾಗಿ ಹೇಳ್ತೇನೆ. ಏನೇನ್ ಸಂತೋಷಕರವಾದಂತ ಸ್ಥಳದಲ್ಲಿ ದೇವರು ಉಂಟು ಮಾಡಿದಂತ ಎಲ್ಲವೂ ಸಂಭ್ರಮವಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಅಲ್ಲಿಂದ ಹೊರಗಡೆ ಹೋದಾಗ ದೇವರು ಶಾಪವನ್ನು ಕೊಟ್ಟು ತಾನು ಉಂಟು ಮಾಡಿದಂತ ಮನುಷ್ಯನ ನಾಶ ಮಾಡಲಿಲ್ಲ. ಅಲ್ಲಿ ಕೂಡ ಹೇಳಿದ್ರು ಏನಂದ್ರೆ, ಬರೀ ಆದಾಮ್ನಿಂದ ಉಂಟುವಾಗುವಂತ ಇಡೀ ಜನಾಂಗಕ್ಕೆ ಒಂದು ರಕ್ಷಣೆ ಕೊಡ್ಲಿಕ್ಕಾಗಿ ಯೇಸು ಕ್ರಿಸ್ತನ ನದಿಯನ್ನಾಗಿ ಮಾಡಿ 4 ರೀತಿಯಲ್ಲಿ ಡಿವೈಡ್ ಮಾಡಿದ್ರೆ ನೋಡ್ತಾರೆ. ಪೀಶೋನ್, ಗೀಹೋನ್, ಹಿದ್ದೆಕೇಲ್ ಮತ್ತು ಯೂಫ್ರೆಟಿಸ್. ಪೀಶೋನ್ ಎಂಬುದ ಅರ್ಥ ಎ ಪ್ಲೇಸ್ ಆಫ್ ಹ್ಯಾಪಿನೆಸ್ ಎಂಬುದಾಗಿದೆ. ಅದರ ಅರ್ಥ ಸಂತೋಷಕರವಾದಂತ ಸ್ಥಳ. ಅದು ಹರಿಯುತ್ತಾ ಇದ್ದಿದ್ದು ಹವಿಲಾ ದೇಶದಲ್ಲಿ. ಹವಿಲಾ ಎಂಬುದಾಗಿ ಹೇಳುವಾಗ ಅನೇಕ ಅರ್ಥಗಳಿದೆ. ಅದರಲ್ಲಿ ಬರಡಾದಂತ ದೇಶ ಎಂಬುದಾಗಿದೆ. ಆ ಬರಡಾದಂತ ದೇಶದಲ್ಲಿ ಹರಿದಾಗ ಅಲ್ಲಿ ಚಿನ್ನ ಸಿಕ್ತು, ಶ್ರೇಷ್ಠವಾದ ಚಿನ್ನ ಸಿಕ್ತು, ಎಲ್ಲಾ ರೀತಿಯ ವಜ್ರಗಳು ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನು ಕೂಡ ಮುಂದೆ ನಾವು ಒಂದು ವೇಳೆ ಆಸಕ್ತಿ ಇದ್ರೆ ನಾವು ಕಲೀಲಿಕ್ಕೆ ಹೋಗೋಣ. ಅಲ್ಲಿಂದ ಶುರುವಾಗಿದ್ದು ಪ್ರತಿ ಹೆಜ್ಜೆಯಲ್ಲಿ ಆದಾಮನ 2ನೇ ಹೇಬೆಲ್ನು ದೇವರನ್ನು ಮೆಚ್ಚಲಿಕ್ಕಾಗಿ ಮಾಡಿದಂತ ಕುರಿ ಯಜ್ಞದಿಂದ ಹಿಡಿದು ಪ್ರತಿ ಒಂದೊಂದರಲ್ಲೂ ಕುರಿಯನ್ನ ದೇವರು ತೋರಿಸಿಕೊಟ್ಟು, ಐಗುಪ್ತರನ್ನ ಮೋಶೆ ಕಾಲದಲ್ಲಿ ಐಗುಪ್ತರ ಬಿಡುಗಡೆ ಮಾಡುವಾಗ ಆ ಕುರಿಯ ರಕ್ತವನ್ನು ಕೊಟ್ಟು, ಅದರ ಮಧ್ಯದಲ್ಲಿ ಅಬ್ರಹಾಮನು ದೇವರನ್ನ ಮೆಚ್ಚಲಿಕ್ಕಾಗಿ ತನ್ನ ವಯಸ್ಸಾದ ಕಾಲದಲ್ಲಿ ಹುಟ್ಟಿದಂತ ಇಸಾಕನನ್ನು ಬಿಟ್ಟು ಆ ಕುರಿಯನ್ನು ಯಜ್ಞವಾಗಿ ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಹೀಗೆ ನೋಡುವಾಗ ಸತ್ಯವೇದದಲ್ಲಿ ಪೂರ್ತಿಯಾಗಿ ಕುರಿಯ ಎಲ್ಲಾ ಭಾಗಗಳನ್ನ ನಾವು ನೋಡ್ಬೋದು. ಈ ದಿವಸ ನಾನು 23ನೇ ಕೀರ್ತನೆಯ ಶ್ರೇಷ್ಠವಾದಂತ ಅನೇಕ ವಿಷಯಗಳಿದೆ, ಆದ್ರೆ ದೇವರು ನನಗೆ ತೋರಿಸಿಕೊಟ್ಟಿದ್ದು 23ನೇ ಕೀರ್ತನೆಯಲ್ಲಿ ಯೆಹೋವನು ನನಗೆ ಕುರುಬನು ಎಂಬಂತ ಶಬ್ದವನ್ನು ತೆಗೆದು ಅದರ ಮುಖಾಂತರವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಅನೇಕ ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನಾನು ಬೋಧಿಸ್ತಾ ಇಲ್ಲ, ನನಗೆ ದೇವರು ಕೊಟ್ಟದ್ದನ್ನ ನಿಮಗೆ ತಿಳಿಸ್ತೇನೆ. ನೀವು ಅದನ್ನ ಧ್ಯಾನ ಮಾಡುವಾಗ ಹೆಚ್ಚಿನ ಆಶೀರ್ವಾದ ಸಿಗ್ತದೆ. ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳುವಂಥದ್ದು 23ನೇ ಕೀರ್ತನೆ. ನಾನು ಮೊದಲೇ ಹೇಳ್ತಾ ಬಂದೆ, 23ನೇ ಕೀರ್ತನೆ ಎಂಬುದಾಗಿ ಹೆಸರಿಟ್ಟದ್ದು ಈಗ ಈ ಕ್ರಿಸ್ತನು ಸತ್ತ ನಂತರ 1228ರಲ್ಲಿ ಸ್ಟೀಫನ್ ಲಾಂಗ್ಟನ್ ಎಂಬಂತ ಒಬ್ಬ ಸನ್ಯಾಸಿ ಅದನ್ನ ಅಧ್ಯಾಯಗಳನ್ನ ಮಾಡ್ದ ಎಂಬುದಾಗಿ ಚರಿತ್ರೆ ಹೇಳ್ತದೆ. ಇರ್ಲಿ, ಆದ್ರೆ ಆತನು ಕುರುಬನಾದಂತ ದಾವೀದನು ಅದನ್ನ ಪವಿತ್ರಾತ್ಮ ಭರಿತನಾಗಿ ಅದನ್ನ ಪ್ರವಾದನೆಯಾಗಿ ಬರ್ದ. ಎಲ್ಲಿವರೆಗೂ ಬರ್ದ? ಆತನು ಒಂದೊಂದು ಭಾಗವನ್ನ ತಿಳಿಸ್ತಾ ಬಂದ. ಅದರಲ್ಲಿರುವಂತಹ ಮುಖ್ಯವಾದ ಭಾಗ 22ನೇ ಕೀರ್ತನೆ, 23ನೇ ಕೀರ್ತನೆ, 24ನೇ ಕೀರ್ತನೆ. ಈ ದಿವಸದಲ್ಲಿ ನಾವು ಓದುವಂತ ಕೀರ್ತನೆಯನ್ನ ಆತನು ತಿಳಿಸ್ದ. ಆ 3 ಒಟ್ಟಾಗಿ ತಿಳಿಸ್ದ. ಅದರ ಮೂಲ ಕರ್ತವ್ಯ ಏನಂದ್ರೆ, 22ನೇ ಕೀರ್ತನೆ ಪಾಪಿಯಾದಂತ ಮನುಷ್ಯನು ಅನೇಕ ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಅಲೆದಾಡುವಂತ ಕುರಿಯಾಗಿ ಯೆಶಾಯ 53ರಲ್ಲಿ ನೋಡುವಂತೆ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ಅಲಿಯುತ್ತಾ ಇದ್ದೇವೆ ಮುಂತಾದ್ದು. ಯಾಕಂದ್ರೆ ನಿಮಗೆ ಹೆಚ್ಚಿನ ವಿಷಯ ಆ ಪಾಪದ ವಿಷಯದಲ್ಲಿ ನಾನು ಬೋಧಿಸುವುದಿಲ್ಲ. ಆ ಅಲೆದಾಡುವಂತ ಕುರಿಯನ್ನ ರಕ್ಷಿಸಲಿಕ್ಕಾಗಿ ಯೇಸು ಕ್ರಿಸ್ತನು ಮನುಷ್ಯನಾಗಿ ಉಂಟಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದನ್ನು 22ನೇ ಕೀರ್ತನೆಯಲ್ಲಿ ನೋಡ್ತೇವೆ. ಈ ಶ್ರಮೆ ಮರಣಗಳು ಅಂದಾಗ ಎಲ್ಲಾ ಸಭೆಗಳೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ, ಕೆಲವರು ಆನ್ಲೈನ್ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾನು ಧ್ಯಾನ ಮಾಡುವಾಗ ಸುವಾರ್ತೆಗಳಲ್ಲಿ ನೋಡುವಾಗ ಯೇಸು ಕ್ರಿಸ್ತನ ದೇವರ ಮಗನಾಗಿದ್ದಾಗಿಯೂ ಆತನು ಅನುಭವಿಸಿದಂತ ಶ್ರಮೆಗಳನ್ನ ಕುರಿತು ಧ್ಯಾನ ಮಾಡುವಾಗ ನನಗೆ ಆಲೋಚನೆ ಬಂತು, ಶ್ರಮೆ ಅನುಭವಿಸುವಾಗ ಯೇಸು ಸ್ವಾಮಿ ಹೇಗೆ ಅನುಭವಿಸ್ತನೋ ಎಂಬುದಾಗಿ. ಅದರಲ್ಲಿ ಪ್ರತ್ಯೇಕವಾಗಿ 22ನೇ ಕೀರ್ತನೆಯನ್ನ ಮುನ್ಸೂಚನೆಯಾಗಿ ಕೊಡಲ್ಪಟ್ಟಿದ್ದು ಏನಂದ್ರೆ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ ಎಂಬುದಾಗಿ. ಯಾಕೆ ಯೇಸು ಸ್ವಾಮಿಗೆ ಅಧಿಕಾರ ಇರಲಿಲ್ಲ? ನನ್ನ ತಂದೆ ಎಂಬುದಾಗಿ ಹೇಳಲಿಕ್ಕೆ ಅಧಿಕಾರ ಇರಲಿಲ್ವಾ?
ಆದರೆ ಶಿಲುಬೆ ಮೇಲೆ ಅದನ್ನು ಹೇಳ್ದ. ಯಾಕೆಂದ್ರೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಮನುಷ್ಯರಾದಂಥ ನಮಗೆ, ಕುರಿಗಳಾದಂಥ ನಮಗೋಸ್ಕರ ದೇವರು ಪ್ರೀತಿಸಿದಂಥ ಆ ಆತ್ಮ ಶರೀರ ಪ್ರಾಣ ಇರುವಂತ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟಂತ ಮನುಷ್ಯನನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಮನುಷ್ಯನಾಗಿ ಹುಟ್ಟುವಂತೆ ದೇವರು ಮಾಡಿದ್ರು. ಅದರ ವಿಷಯವಾಗಿ ವಿವರವಾಗಿ ನೀವು ಇನ್ನೂ ನನಗೆ ಬೋಧಿಸೋರಿದ್ದೀರಿ, ಆದ್ರೆ ನಾನು ಮುಂದುವರಿತೇನೆ. ಯಾಕಂದ್ರೆ ವಿಷಯ ಮೊನ್ನೆ ನಾನು ಹೇಳಿದೆ, 22ನೇ ಕೀರ್ತನೆಯನ್ನು 2 ಭಾಗವಾಗಿ ನಾನು ಆಲೋಚನೆ ಹೇಳಿದೆ ನಿಮಗೆ. ಮೊದಲನೇ 21 ವಚನಗಳು ಯೇಸು ಕ್ರಿಸ್ತನು ಅನುಭವಿಸಿದಂತ ಶ್ರಮೆಯನ್ನ ಕುರಿತಾಗಿ ತಿಳಿಸುವಂಥದ್ದು. ಅಂದ್ರೇನು, ನಾವು 4 ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯ ಶ್ರಮೆಯನ್ನು ಕಣ್ಣಾರೆ ಕಂಡಂತ ವ್ಯಕ್ತಿಗಳು ವಿವರಿಸಿರೋದನ್ನು ನೋಡುವುದಕ್ಕಿಂತ 22ನೇ ಕೀರ್ತನೆಯ ಮೊದಲನೇ 22 ವಚನಗಳು ನೀವು ನಿಧಾನವಾಗಿ ಒಂದೊಂದು ಅಂಶವನ್ನು ಆಲೋಚನೆ ಮಾಡುವಾಗ ಮನುಷ್ಯನು ಊಹೆ ಮಾಡಲಾರದಂತ ಅನೇಕ ಶ್ರಮೆಯನ್ನ ಯೇಸು ಸ್ವಾಮಿ ಅನುಭವಿಸ್ತನ್ನು ನೋಡ್ತೇವೆ 22ನೇ ಕೀರ್ತನೆ. ಅದರಲ್ಲಿ ಮಾನಸಿಕವಾಗಿ, ಶಾರೀರಿಕವಾಗಿ ಮತ್ತು ತನ್ನ ಒಂದು ಸ್ಥಾನಮಾನವನ್ನು ಎಲ್ಲಕ್ಕೆ ಧಕ್ಕೆ ಬರುವಂತ ರೀತಿಯಲ್ಲಿ ಶ್ರಮೆ ಅನುಭವಿಸಿದ. 22ನೇ ಕೀರ್ತನೆ 22ನೇ ವಚನ 21ನೇ ವಚನದವರು ಅಲ್ಲಿ ಶ್ರಮೆ ಅನುಭವಿಸೋದು ಬಹಳವಾಗಿದೆ. ಅದನ್ನು ಓದುವಾಗ ಶಿಲುಬೆಯನ್ನ ಅಲ್ಲಿ ಶ್ರಮೆ ಹೊಂದಂತ ಯೇಸು ಕ್ರಿಸ್ತನನ್ನ ನೆನಪು ಮಾಡಿಕೊಂಡು ಅದನ್ನು ಓದುವಾಗ ಕಣ್ಣಾರೆ ಯೇಸು ಕ್ರಿಸ್ತನ ಅನುಭವಿಸುವಂತ ಶ್ರಮೆಯನ್ನ ನಾವು ನೋಡ್ತೇವೆ. ಆ ಶ್ರಮೆ ಅನುಭವಿಸಿದ್ದು ನನಗಾಗಿ, ನಮ್ಮೆಲ್ಲರಿಗಾಗಿ. ಮತ್ತೆ 22-32ನೇ ವಚನಗಳನ್ನು ನೋಡುವಾಗ ಅದರಲ್ಲಿ ಎಲ್ಲೂ ಶ್ರಮೆಯ ವಿಷಯದಲ್ಲಿ ತಿಳಿಸಿಲ್ಲ, ಅದರಲ್ಲಿ ಜಯದ ವಿಷಯದಲ್ಲಿ ತಿಳಿಸಲ್ಪಟ್ಟಿದೆ. ಅಂದ್ರೇನು, ಪುನರುತ್ಥಾನದ ವಿಷಯ. ಅದರ ಅರ್ಥ ಏನು, 22ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶ್ರಮೆ ಮತ್ತು ಪುನರುತ್ಥಾನದ ವಿಷಯದಲ್ಲಿ ಸ್ಪಷ್ಟವಾಗಿ ಮುಂತಿಳಿಸಿದ್ದಾನೆ ಅಂತ ದಾವಿದನು ಬಹಳ ಪಂಡಿತನಲ್ಲ, ಅವನು ಕುರಿ ಕಾಯ್ತಾ ಇದ್ದವನು ಅಷ್ಟೇ. ಆದ್ರೆ ಆತನು ಪವಿತ್ರಾತ್ಮ ಪ್ರೇರೇಪಿತನಾಗಿ ಆತನು ಯೇಸು ಸ್ವಾಮಿಗಿಂತ 1000 ವರ್ಷದ ಹಿಂದೆ ಆತನು ಈ ಕೀರ್ತನೆಯನ್ನು ಬರೆದ ಎಂಬಂಗೆ ನೋಡ್ತೇವೆ. ಇದು ನಾನು ಹಿಂದೆ ಹೇಳಿದ್ದು. ಇನ್ನು ಮುಂದೆ ನಾನು ಹೇಳಕ್ ಹೋಗುವಾಗ 22ನೇ ಕೀರ್ತನೆಯನ್ನ ದಾಟಿ ಬರ್ಲಿಕ್ಕಾಗುವಂತೆ. ಯಾಕೆ, ಆ ಅಲೆದಾಡುವಂತ ಕುರಿಗೆ ಮಾರ್ಗ ತೋರಿಸ್ಲಿಕ್ಕಾಗಿ ಶಿಲುಬೆಯನ್ನ ಮುಂದೆ ಇಟ್ಟ. ನನ್ನ ದೇವರೇ, ನನ್ನ ಮನುಷ್ಯನಾಗಿ ಆತನು ನನಗಾಗಿ ಮನುಷ್ಯನು ಅನುಭವಿಸಬೇಕಾದಂತ ಶ್ರಮೆಯನ್ನು ಅನುಭವಿಸಿದಂತ ಸುಮಾರು 18-19 ಕಡೆಗಳಲ್ಲಿ ಯೇಸು ಸ್ವಾಮಿ ಅನುಭವಿಸಿದಂತ ಒಂದೊಂದು ಶ್ರಮೆಯನ್ನ ನಾವು ನೋಡ್ತೇವೆ. ನಾನು ಅದನ್ನು ಒಂದೊಂದಾಗಿ ವಿವರಿಸ್ಲಿಕ್ಕೆ ಬೇಕಾದಷ್ಟು ಸಮಯ ಇದೆ, ಬೇಕಾದಷ್ಟು ವಿಷಯಗಳಿದೆ. ಆದ್ರೆ ವಿಶ್ವಾಸಿಗಳಾದಂತ ನೀವು ಅದನ್ನು ಧ್ಯಾನ ಮಾಡ್ಲಿಕ್ಕೆ ನಾನು ಕೇಳ್ತೇನೆ. ದಯಮಾಡಿ ಈ 21 ವಚನಗಳನ್ನ ನೀವು ಒಂದೊಂದಾಗಿ ಯೇಸು ಸ್ವಾಮಿಯನ್ನು ಮುಂದಿಟ್ಟು ನೋಡಿ. ಯೇಸು ಸ್ವಾಮಿ ಅನುಭವಿಸಿದಂತ ಎಲ್ಲಾ ಶ್ರಮೆಗಳಲ್ಲಿ ಕಾಣ್ತೇವೆ. 22ನೇ ಕೀರ್ತನೆಯ 22-32 ವಚನಗಳಲ್ಲಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಂತ ವಿಷಯವು ಸ್ಪಷ್ಟವಾಗಿ ಕಾಣ್ತದೆ. ಹಾಗಿದ್ರೆ ಒಬ್ಬೊಂದು ಕುರಿ, ದಾರಿ ತಪ್ಪಿದ ಕುರಿ ಆ ಶಿಲುಬೆ ಹತ್ರ ಬಂದು ಆತನನ್ನ ಅಂಗೀಕರಿಸಿ ಆತನ ಅನುಭವಿಸಿದ ಶ್ರಮೆ ಮರಣಗಳನ್ನ ಸ್ವೀಕರಿಸಿ ಆತನ ಪುನರುತ್ಥಾನದಲ್ಲಿ ಭಾಗಿಯಾಗಿ ಬಂದಾಗ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವ ಮಗುವಾಗಿ, ಆ ಕುರಿಯಾಗಿ ಆತನು ಹುಟ್ಟುತ್ತಾನೆ. ನಾವು ಎಷ್ಟೋ ಸಾರಿ ಚಿಕ್ಕ ಮಕ್ಕಳಿಗೆ ಹೇಳ್ತಿದ್ದೆ, ಲಾರ್ಡ್ ಇಸ್ ಮೈ ಶೆಪರ್ಡ್, ಯೆಹೋವನು ನನಗೆ ಕುರುಬನ್, ಬಾಯ್ಪಾಠ ಮಾಡಿಸ್ತೇವೆ. ಆದ್ರೆ ವಿವರಣೆ ನಾವು ಆಲೋಚನೆ ಮಾಡುವಾಗ ನನಗಾಗಿ ಹೇಳಿಕೊಳ್ಳಿಕ್ಕೆ ಅರ್ಹತೆ ಬೇಕು. ಸತ್ಯದಲ್ಲಿ ಅನೇಕ ಕಡೆಗಳಿದೆ. ಈ 22ನೇ ಕೀರ್ತನೆ ಅದಕ್ಕೆ ಹೇಗಿದೆ ಅಂದ್ರೆ, he has freed from the penalty of sin ಅಂತ. ಆತನ ನನ್ನ ಪಾಪದ ಸಂಬಳವಾದಂತ ನರಕದಿಂದ ನಮ್ಮನ್ನು ಪಾರು ಮಾಡಿರುವಂತ ಕೀರ್ತನೆ ಅದು ಅಂದ್ರೇನು, 22ನೇ ಕೀರ್ತನೆಯನ್ನು ದಾಟಿ ಬರುವ ಅನುಭವಕ್ಕೆ ಬಂದಾಗ ನಾನು ಪಾಪಿಯಾಗಿದ್ದಾಗ್ಯೂ, ಅವಿಧೇಯನಾಗಿದ್ದಾಗ್ಯೂ, ಕೆಲಸಕ್ಕೆ ಬಾರದವನಾಗಿದ್ದಾಗ್ಯೂ ನಾನು ದೇವರ ಕುರಿಯಾಗ್ತೇನೆ ಎಂಬುದಾಗಿ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾನು ಮಕ್ಕಳಿಗೆ ಕಥೆಗಳ ಮುಖಾಂತರ ಅನೇಕರಿಗೆ ನಾನು ಚಿತ್ರ ಸಹಿತವಾಗಿ ಸಮಯ ಇಲ್ಲ. ಹಾಗಿದ್ರೆ 22ನೇ ಕೀರ್ತನೆಯನ್ನ ದಾಟಿ ಬಂದಿರುವುದಾಗಿದ್ದರೆ ನನಗೆ ಹೇಳಿಕೊಳ್ಳುವಂತ ಅರ್ಹತೆ ಇರ್ತದೆ. ಇಲ್ಲವಾದ್ರೆ ಇಲ್ಲ. ಆತನು ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳುವಾಗ ಬಾಯ್ಪಾಠವಾಗಿ ನಾವು ಧಾರ್ಮಿಕ ಕ್ರೈಸ್ತರು ಎಂಬುದಾಗಿ ನೆನಪು ಮಾಡಿ ನಾವು ಕಲಿಯಲೇಬೇಕು ಎಂಬುದಾಗಿ ಹೇಳುವಂತ ಭಾವದಿಂದ ಕಲಿತರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಆದ್ರೆ ಅನುಭವಪೂರ್ವಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅನುಭವಿಸಿದಂತ ಯೇಸು ಕ್ರಿಸ್ತ ನಾನು ಅನುಭವಿಸ್ಬೇಕಾಗಿದ್ದಂತ ಒಂದೊಂದು ಘಟ್ಟವನ್ನ ಆತನ ಅನುಭವಿಸೋದನ್ನು ಊಹೆ ಮಾಡುವಾಗ ಹೇಗೆ ಅನುಭವಿಸಿದ್ದಾನೆ ಮಾನಸಿಕವಾಗಿ,
ಆ ಆತ್ಮಿಕವಾಗಿ ಶಾರೀರಿಕವಾಗಿ ಅನುಭವಿಸಿದಂತ ಸ್ಥಿತಿ ನೋಡುವಾಗ ದೇವರು ಆಲೋಚನೆ ಎಷ್ಟೊಂದು ಪ್ರೀತಿ ಉಳ್ಳವನು ಎಂಬುದಾಗಿ ನೋಡ್ತೇವೆ. 22ನೇ ಕೀರ್ತನೆ ಓದ್ಲಿಕ್ಕಿಂತ ಹಿಂದೆ ನೋಡುವಾಗ ದೇವರನ್ನ ಹೇಗೆ ನಾವು ಆಲೋಚನೆ ಮಾಡ್ತೇವೆ ಎಂಬುದಾಗಿ ಹೇಳುವಾಗ ನಮ್ಮ ದೃಷ್ಟಿಯಲ್ಲಿ ದೇವರುಗಳು ಎಂಬುದಾಗಿ ಹೇಳುವಂತವರನ್ನ ಅವ್ರು ಆರಾಧಿಸುವಂಥದ್ದು ಹೇಗಿದೆ, ಆದ್ರೆ ನಮ್ಮ ದೇವರು ಹೇಗಿದ್ದಾನೆ ಎಂಬುದಾಗಿ ತಿಳಿಯಲಿಕ್ಕಾಗ್ತದೆ. ಉದಾಹರಣೆಗೆ ಈ ದಿವಸ ನಾವು ಕಾಣ್ತಿರೋದು, ನಾನು ಯಾರನ್ನು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಯಾವ ಕ್ರೈಸ್ತರನ್ನು ಕ್ರಿಟಿಸೈಸ್ ಮಾಡೋದಿಲ್ಲ. ಆದ್ರೆ ನನಗೆ ನಾನು ಪರೀಕ್ಷೆ ಮಾಡಿಕೊಳ್ಳುವಾಗ ನಾನು ಧಾರ್ಮಿಕವಾಗಿ ಆಲೋಚನೆ ಮಾಡ್ತೀನಿ ಹೊರತಾಗಿ ನಾನು ಕ್ರೈಸ್ತನು ಎಂಬುದಾಗಿ ಯೋಚನೆ ಮಾಡ್ತೀನಿ ಹೊರತಾಗಿ ಅನುಭವದಿಂದ ನಾನು ಹೇಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ನನ್ನನ್ನ ಏನಂತ ಪಾಪಿಯಾಗಿ ನರಕ ಪಾತ್ರನಾದಂತ ನನಗೆ ಒಂದು ದೊಡ್ಡ ಹೆಸರನ್ನು ಕೊಟ್ಟಿದ್ದೇನೆ, ಏನಂತಂದ್ರೆ ನೀತಿವಂತನು ಎಂಬುದಾಗಿ. ಯಾಕೆಂದ್ರೆ ಪಾಪವೆಲ್ಲ ಶಿಲುಬೆಲೆ ತೀರಿಸಿದ್ದಾನೆ. ಹಾಗಿದ್ರೆ ಯೆಹೋವನು ನನಗ್ ಕುರುಬನು ಎಂಬುದಾಗಿ ಹೇಳಿಕೊಳ್ಳಿಕ್ಕೆ ಅನುಭವ ಏನಂದ್ರೆ ಆತನ ನಾನು ಅಂಗೀಕರಿಸಿರ್ಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾವು ಅನೇಕ ಕಡೆ ನಾವು ಇನ್ನೂ ನೋಡುವುದಾಗಿದ್ರೆ ಒಂದು ಚಿಕ್ಕ ವಿಷಯ ನೋಡುವಾಗ ಕೊರಿಂತ ಪಟ್ಟಣದಲ್ಲಿ ಒಳ್ಳೆ ಕ್ರೈಸ್ತರಿದ್ರು. ಅದು ಒಂದು ಹಡಗು ಕಟ್ಟೋಣದ ಸ್ಥಳವಾಗಿತ್ತು. ನಾವು ಮ್ಯಾಪ್ ನಲ್ಲಿ ನೋಡುವಾಗ ಅದು ಬಹಳ ಹತ್ತಿರದ ಬೇರೆ ಬೇರೆ ಅದನ್ನ ನಾನು ಅದನ್ನ ವಿವರಿಸ್ಲಿಕ್ಕೆ ಹೋಗುವುದಿಲ್ಲ. ಅಲ್ಲಿ ಅದು ಪೌಲನು ಸ್ಥಾಪಿಸುವಾಗ 2 ಪತ್ರಿಕೆಗಳಲ್ಲಿ ಶ್ರೇಷ್ಠವಾದಂತ ಒಂದು ದೇವರ ಕುರಿಮರಿ ಅಥವಾ ನಿಜ ಕ್ರೈಸ್ತನು ಇರಬೇಕಾದಂತ ಸ್ಥಿತಿಗಳನ್ನ, ಆತನಿಗೆ ಕೊಡಲ್ಪಟ್ಟಂತ ವರಗಳನ್ನ, ಆತನಿಗೆ ದೇವರು ಉತ್ಕೃಷ್ಟವಾಗಿ ಕೊಟ್ಟಂತ ಎಲ್ಲಾ ಸಾಧ್ಯತೆಗಳನ್ನು ತಿಳಿಸ್ತಾ ಕಡೆಯಲ್ಲಿ 2 ಕೊರಿಂಥ 13:5 ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತ ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿ ಹೇಳ್ತಾನೆ. ಕಡೆಯದಾಗಿ 2 ಪತ್ರಿಕೆ ಬರೆದ ನಂತರ ಯಾರಿಗೆ? ಕ್ರೈಸ್ತರು ಎಂಬುದಾಗಿ ಹೇಳಿಕೊಂಡವರಿಗೆ. ಈ ದಿವಸ ನಾವು ಯೆಹೋವನ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವುದಾಗಿದ್ರೆ ನಾವು ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನಿದ್ದಾನೆ ಎಂಬ ಅದಕ್ಕೆ ಬೇಕಾದಷ್ಟು ರೆಫರೆನ್ಸ್ಗಳು ನಾನು ಹೇಳ್ಬೋದು, ಆದ್ರೆ ನಿಮಗೆ ಗೊತ್ತಿದೆ, ನಾನು ಹೇಳುವುದಿಲ್ಲ. ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದೇನೆ, ಅವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದ ಒಳಗಡೆ ಬರ್ತಾನೆ. ಹೌದು, ಆತನ ಬರ್ತಾನೆ. ಬಹಳ ಸುಲಭವಾಗಿ ಮಾಡಿದ್ರು. ಯಾವ ರೀತಿಯ ನಾನು ಶ್ರಮೆ ಅನುಭವಿಸಿದೆ, ಆತನನ್ನು ನಂಬಿ ನನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಆತನನ್ನು ಸ್ವೀಕರಿಸಿ ಅದ ಬೆಟ್ಟವನ್ನು ದಾಟಿ ಬಂದರೆ ನಾನು ಧಾರಾಳವಾಗಿ ನಾನು ದೇವರ ಕುರಿಮರಿ. ನಾನು ಹೀಗೆ ಆಲೋಚನೆ ಮಾಡ್ತೇನೆ, ದೇವರ ಕುರಿಮರಿ ಎಂದಾಕ್ಷಣಕ್ಕೆ ನಾನು ಸಂಪೂರ್ಣ ಜ್ಞಾನಿ ಎಂಬುದಾಗ ಅಲ್ಲ, ನಾನು ಕುರಿಮರಿ ಅಷ್ಟೇ. ಹುಟ್ಟಿದ ಮಕ್ಕಳು ಕೂಡಲೇ ಬಹಳ ಯೋಗ್ಯರಾಗಿರೋ, ಶುದ್ಧರಾಗಿರ್ತಾರೆ, ಹಾಗೆ ಹೀಗೆಲ್ಲ ಅವರು ಗಲೀಜು ಮಾಡ್ಕೊಂಡು ಎಲ್ಲಾ ಸ್ಥಿತಿಲ್ಲ. ಆದ್ರೆ ತಾಯಿ ತಂದೆ ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನದಾಗಿ ಪ್ರೀತಿ ಮಾಡುವಂತ ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ. ಆತ ನಮ್ಮ ಕುರುಬನು, ಅದಕ್ಕಾಗಿ ಮಾರ್ಗವನ್ನು ತೋರಿಸಿದ್ದಾನೆ. ನಾನು ಕಳೆದ ಸಾರಿ ಹೇಳಿದೆ, ಕೊರತೆ ಪಡೆನು ಎಂಬುದಾಗಿ ಅನೇಕ ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಬಂದೆ. ಮಾನಸಿಕ, ಶಾರೀರಿಕ, ಕೌಟುಂಬಿಕ, ನನ್ನ ವಂಶದಿಂದ ಬಂದಂಥದ್ದು, ನನ್ನ ಹಿನ್ನೆಲೆ, ಎಲ್ಲಾ ರೀತಿಯ ಕೊರತೆಗಳಿದೆ. ಆದ್ರೆ ಎಲ್ಲದರಿಂದ ಕೊರತೆ ಪಡುವುದಿಲ್ಲ ಎಂಬುದಾಗಿ ಹೇಳುವಂಥದ್ದು ಆತ ನನ್ನ ಕುರುಬನಾಗಿದ್ದಾನೆ ಎಂಬುದಾಗಿ ನಾನು ಮುಂದುವರಿಸ್ತೇನೆ. ಇದನ್ನು ನಾನು ಹಿಂದೆ ಇಲ್ಲಿವರೆಗೂ ಹೇಳಿದ್ದು, ಈಗಲೇ ಸಮಯ 7 ನಿಮಿಷ ಆಗಿದೆ, ಮುಂದುವರಿಸ್ತೇನೆ. ಆತನು ನಾನು ಕೊರತೆ ಪಡೆನು, ಯಾಕೆಂದ್ರೆ ಹಸ್ರಾದಂತ ಹುಲ್ಲುಗಾವಲೆ ಆತನ ಬಳಿಗೆ ಬರಮಾಡುತ್ತಾನೆ. ಇದನ್ನು ಸುಮಾರು ಬಹಳ ಭಾಗವಾಗಿ ನಾನು ಹೇಳಲಿಕ್ಕೆ ಸಾಧ್ಯ. ನಾನು ಮಕ್ಕಳಿಗೆ ಹೇಳ್ತಾ ಇದ್ದೆ, ಹೊಸದಾಗಿ ಕ್ರೈಸ್ತರಾದಂಥವ್ರಿಗೆ ಹೇಳ್ತಾ ಇದ್ದೆ, ನಾನು ಕುರಿಮರಿ ಆದ್ರೆ, ದೇವರಿಗಾಗಿ ಹುಟ್ಟಿದ ಕುರಿ ಆದ್ರೆ, ನನಗೆ ಬೇಕಾದಂತ ಆಹಾರವನ್ನ ಕುರುಬನು ತಕ್ಕ ಹಾಗೆ ಕೊಡ್ತಾನೆ. ಹಸ್ರಾದಂತ ಹುಲ್ಲುಗಾವಲಿಗೆ ತರ್ತಾನೆ. ಅಲ್ಲಿ ಸಾಧಾರಣ ಬೆಟ್ಟಗುಡ್ಡಗಳಲ್ಲಿ ಹುಲ್ಲುಗಾವಲು ಇರುವುದಿಲ್ಲ, ಹುಲ್ಲುಗಾವಲು ಇರುವಂತ ಕಡೆಗಳಲ್ಲಿ ನಡೆಸ್ತಾನೆ ದೇವರು. ಈ ದಿವಸ ನಮ್ಮನ್ನ ಕೆಲವರನ್ನ ಹುಲ್ಲುಗಾವಲಿಗೆ ತಂಗಿಸಿದ್ದಾನೆ. ಅಲ್ಲಿ ನಮಗೆ ಬೇಕಾಗಿರುವಂತ ಹಸ್ರಾದಂತ ಚಿಗುರಾದಂತ ಹುಲ್ಲುಗಾವಲುಗಳನ್ನು ತೋರಿಸ್ತಾನೆ. ಚರಿತ್ರೆ ಹೀಗೆ ಹೇಳ್ತದೆ, ಈ ಹುಲ್ಲುಗಾವಲುಗಳಲ್ಲಿ ಕೋಮಾ ಎಂಬುದಾಗಿ ಹೇಳುವಂತ ನೀಲಿ ಹೂ ಬಿಡುವಂತ ಒಂದು ಇದಂತ ವಿಷಯುಕ್ತವಾದಂತ ಎಲೆ ಬಿಡ್ತದಂತೆ, ಗಿಡ ಬರ್ತದಂತೆ. ಮೊದಲು ಕುರುಬನು ಅಲ್ಲೆಲ್ಲಾ ಸುತ್ತಾಡಿ ಅಂತ ಗಿಡಗಳನ್ನು ಕಿತ್ತಾಕಿ ಶುದ್ಧವಾದಂತ ಆಹಾರಕ್ಕಾಗಿ ಬಿಡ್ತಾನಂತೆ. ಅದು ಏನಂದ್ರೆ ದೇವರ ವಾಕ್ಯವಾಗಿದೆ.
ದೇವರ ವಾಕ್ಯದ ಕುರಿತಾಗಿ ಅನೇಕ ಉದಾಹರಣೆಗಳು, ಮಕ್ಕಳಿಗೆ ಬೇರೆ ಬೇರೆ ರೀತಿಯಲ್ಲಿ ಚಿತ್ರ ಸಹಿತವಾಗಿ ಅಥವಾ ಅವರಿಗೆ ಕಥೆಗಳ ಮುಖಾಂತರವಾಗಿ ಸತ್ಯವೇದ ಆಧಾರದಿಂದ ನಾನು ಹೇಳಿದ್ದೆ. ಈ ಈ ದಿವಸ ದೇವರು ನಮಗೆ ಕೊಟ್ಟಿದ್ದಾನೆ, ಹಸ್ರಾದಂತ ಹುಲ್ಲುಗಾವಲಲ್ಲಿ ತಂಗಿಸಿದ್ದಾನೆ. ದೇವರು ನಮಗೆ ಕುರುಬನಾಗಿದ್ದಾನೆ, ತಂಗಿಸ್ತಾ ಇದ್ದಾನೆ. ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ಜೀರ್ಣ ಮಾಡಿಕೊಳ್ಳುವ ರೀತಿಯಲ್ಲಿ ಹುಟ್ಟಿದ ಮಕ್ಕಳಿಗೆ ಒಳ್ಳೆ ಮಾಂಸವನ್ನೆಲ್ಲ ಮಾಡಿ ದೊಡ್ಡದಾಗಿ ಕೊಡುವುದಿಲ್ಲ. ಅವರು ಮೊದಲು ಹಾಲನ್ನು ಕುಡಿತಾರೆ, ಹಾಲನ್ನು ಕೂಡ ಅದನ್ನು ಕ್ರಮವಾಗಿ ಕೊಡ್ತಾರೆ, ಬೆಳೀತಾ ಇರುವಾಗ ಸ್ವಲ್ಪ ಆಹಾರ ಕೊಡ್ತಾರೆ. ಹೀಗೆ ಬೆಳೆಸ್ತಾ ಬಂದಂತ ರೀತಿಯಲ್ಲಿ ದೇವರು ನಮಗೆ ಒಂದೊಂದು ಹೆಜ್ಜೆಯಲ್ಲಿ ನಡೆಸ್ತಾ ಬರ್ತಾ ಇದ್ದಾನೆ. ಹಾಗಿದ್ರೆ 23ನೇ ಕೀರ್ತನೆಯಲ್ಲಿ ನಾನು ಒಂದು ಕುರಿ, ಯೇಸುಸ್ವಾಮಿನ ಅಂಗೀಕರಿಸಿದಾಗ ನಾನು ಕುರಿ ಆದ ಕೂಡ್ಲೆ ನಾನು ದೊಡ್ಡದಾದಂತ ರೀತಿಯಲ್ಲಿ ನಾನು ಕುರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬೆಳಿಬೇಕಾಗಿದೆ. ಮೊದಲು 4 ವಚನಗಳಲ್ಲಿ ಆತನು ನಮಗೆ ತಿಳಿಸ್ಕೊಡ್ತಾನೆ ಹೇಗೆ ಬೆಳಿಬೇಕು ಅಂತ. ಅದನ್ನು ತಿಳಿಸಿಕೊಡುವಂಥದ್ದು ಹಸಿರಾದಂತ ಹುಲ್ಲುಗಾವಲು ತಿನ್ನುವಾಗ ಮಾತ್ರ. ಹಸಿರಾದಂತ ಹುಲ್ಲುಗಳು ದೇವರ ವಾಕ್ಯ ಏನು ಎಂಬುದನ್ನ ನಾನು ಅದೇ ಒಂದು ದೊಡ್ಡದಾದ ವಿಷಯದಲ್ಲಿ ಹೇಳಲಿಕ್ಕೆ ಆದ್ರೆ ನಾನು ಅದೇ ಹೇಳ್ತಾ ಬಂದ್ರೆ ವರ್ಷಾನುಗಟ್ಲೆ ಹೇಳ್ತೇನೆ. ಆದ್ರೆ ಅದನ್ನು ನಿಮಗೆ ಧ್ಯಾನಕ್ಕಾಗಿ ನಾನು ಅದನ್ನ ಬರೀ ಪಾಯಿಂಟ್ಸ್ ಮಾತ್ರ ಹೇಳ್ತೇನೆ. ಹುಲ್ಲುಗಾವಲು ಸತ್ಯವೇದ ಹೇಗೆ, ಆ ಸತ್ಯವೇದ ಓದ್ಲಿಕ್ಕೆ ಅದನ್ನ ಹಿನ್ನೆಲೆಯನ್ನೆಲ್ಲ ನಾವು ತಿಳಿಸ್ಬೇಕಾಗಿದೆ. ಹಸಿರಾದಂತ ಹುಲ್ಲುಗಳು ದೇವರು ಆದಿಯಲ್ಲಿ ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ನೋಡುವಾಗ ಆಕಾಶಗಳನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿ ಒರಿಜಿನಲ್ ಇದೆ. ಆಕಾಶಗಳನ್ನು ಎಂಬುದಾಗಿ ದೇವರು ಆದಿಯಲ್ಲಿ ಉಂಟು ಮಾಡಿ, ಯಾವಾಗ ಆದಿ? ಸ್ವಾಮಿ ಹುಟ್ಲಿಕ್ಕಿಂತ ಅಥವಾ ಏದೇನ್ ತೋಟ ಶುರು ಮಾಡ್ಲಿಕ್ಕಿಂತ ಎಷ್ಟೋ ಲಕ್ಷಾಂತರ ವರ್ಷಗಳ ಹಿಂದೆ, ಕೋಟ್ಯಾಂತರ ವರ್ಷಗಳ ಹಿಂದೆ. ಅದ್ರ ವಿಷಯವಾಗಿ ನಾನು ಸಂಕ್ಷಿಪ್ತವಾಗಿ ರೆಫರೆನ್ಸ್ ಸಹಿತವಾಗಿ ನಾನು ಹೇಳ್ತೇನೆ. ಸತ್ಯವೆಲ್ಲ ಹಿನ್ನೆಲೆಗಳಿಂದ ಆಗ್ಲಿ. ಈಗ ಹಸ್ರಾದಂತ ಹುಲ್ಲುಗಾವಲಲ್ಲಿ ತಂಗಿಸುವಾಗ ನಾವು ಅದನ್ನ ತಿನ್ನಬೇಕಾಗಿದೆ. ಈ ದಿವಸ ಹಸ್ರಾದಂತ ಹುಲ್ಲುಗಾವಲು ವಿಶ್ವಾಸಿಗಳಂತ ನಾವು ಸ್ವಲ್ಪ ನಮಗೆ ಡೈಜೆಸ್ಟ್ ಆಗುವಂತ, ನಮಗೆ ಜೀರ್ಣವಾಗುವಂತ ರೀತಿಯಲ್ಲಿ ವಾಕ್ಯಗಳನ್ನು ಕೊಡ್ಲಿಕ್ಕಾಗಿ ಅನೇಕ ಸೇವಕರುಗಳಿಗೆ ಕೊಟ್ಟಿದ್ದಾನೆ. ಈ ದಿವಸ ನಾವು ಕೇಳ್ತಾ ಇದ್ದೇವೆ, ನಾವು ಆತನ ಕುರಿಗಳು, ಆತನ ಅಂಗೀಕರಿಸಿದಂಥವ್ರು ಹಸ್ರಾದಂತ ಹುಲ್ಲುಗಾವಲಲ್ಲಿ ನಮಗೆ ತೋರಿಸ್ಕೊಡುವಂಥದ್ದು. ಆದ್ರೆ ಮೊದಲನೇದಾಗಿ ಏನಾಗಿರ್ಬೇಕು? ನಾನು ಆತನ ಕುರಿಯಾಗಿರ್ಬೇಕು. ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಆತನ ನನಗೆ ಕುರುಬನಾಗಿದ್ದಾನೆ ಎಂಬುದಾಗಿ ಹೇಳ್ಬೋದು. ಅದಕ್ಕಾಗಿ ಮಕ್ಕಳಿಗೆ ನಾನಾ ರೀತಿಯ ಅವರಿಗೆ ಮನಸ್ಸು ಮುಟ್ಟುವಂತ ರೀತಿಯಲ್ಲಿ ಕಥೆಗಳನ್ನು ನಾನು ಹೇಳಲಿಕ್ಕೆ ಸಿದ್ಧ, ಚಿತ್ರಗಳನ್ನು ಮಾಡಿ ಕೊಡ್ಲಿಕ್ಕೆ ಸಿದ್ಧ. ಆದ್ರೆ ನಾವು ಬಲ್ತಂತವರು ಅಥವಾ ಬೆಳೆದಂತವರು ನಾವು, ನಮಗೆ ದೇವರ ಆಹಾರವನ್ನು ಕೊಡ್ತಾ ಇದ್ದಾನೆ. ಆದ್ರೆ ನಾವು ಆಹಾರವನ್ನು ಕೊಡುವಂಥದ್ದು ಹೇಗೆ? ಆರಂಭದಿಂದ ಇಲ್ಲದೆ ಇರುವಂಥದ್ದು ಅಥವಾ ಆರಂಭದಿಂದ ನಾವು ತಿಳಿದೇ ಇರುವಂತ ಅನೇಕರು ಒಂದು ವೇಳೆ ನಮ್ಮ ಸಭೆಗಳಲ್ಲಿ ನಾವು ಹೇಳುವಾಗ ಬರೀ ವಿಶ್ವಾಸಿಗಳಿಗೆ ನಾವು ಹೇಳ್ತೇವ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಹೇಳ್ತೇವ? ಅದರಲ್ಲಿ ಹೊಸದಾಗಿ ಬಂದವರಿಗೆ ಅರ್ಥವಾಗ್ತದ? ಮಕ್ಕಳಿಗೆ ಅರ್ಥ ಆಗ್ತದ? ಈ ದಿವಸ ಬಹಳ ವ್ಯಸನಕರವಾದಂತ ಸ್ಥಿತಿ ಏನಂದ್ರೆ, ನಮ್ಮ ಬ್ರದರನ್ ಅಸೆಂಬ್ಲಿಗಳು, ನಾನು ಇಡೀ ಕರ್ನಾಟಕದಲ್ಲಿ ತಿರುಗುವಾಗ ಅಲ್ಲಿ ಮಕ್ಕಳಿಗೆ ಯಾವ ರೀತಿಯ ಕೇರ್ ಆಗ್ತಾ ಇಲ್ಲ. ನಾನು ಅದನ್ನು ಬೋಲ್ಡ್ ಆಗಿ ಎಲ್ಲರ ಎದುರಿಗೆ ಹೇಳ್ತೇನೆ. ಮಕ್ಕಳಿಗೆ ಸರಿಯಾದಂತ ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳಿಗೆ ಹೇಳುವಂಥದ್ದು 4 ವರ್ಷಕ್ಕೆ ಮಕ್ಕಳು ತಾಯಿಯ ಗರ್ಭದಿಂದಲೇ ಕಲಿಯುವಂತ ಸಾಧ್ಯತೆ ಇದೆ ಅಂತ, ಅದಕ್ಕೂ ಕೂಡ ಸೈಂಟಿಫಿಕಲ್ ಆಗಿ ಅಥವಾ ವೈಜ್ಞಾನಿಕವಾಗಿ ನಾನು ಹೇಳಲಿಕ್ಕೆ ಸಾಧ್ಯ. ಆದ್ರೆ ವಿಷಯವನ್ನು ತಿಳಿಸಿ, 4 ವರ್ಷದ ಒಳಗೆ ಮಕ್ಕಳು ಕರ್ತನನ್ನು ಅಂಗೀಕರಿಸಲಿಕ್ಕೆ ಸಾಧ್ಯ ಎಂಬುದನ್ನ ನಿರೂಪಿಸಲಿಕ್ಕಾಗಿ ನಾನು ಅನೇಕ ವಿಷಯಗಳನ್ನ ನಾನು ತಿಳಿಸ್ಲಿಕ್ಕೆ ಆಸೆ ಪಡ್ತೇನೆ. ಆದ್ರೆ 4 ವರ್ಷದಿಂದ 9 ವರ್ಷದೊಳಗೆ ಅದನ್ನು ಬೆಳೆಯುವಂತ ವಿಷಯವನ್ನು ನಾನು ತಿಳಿಸ್ತೇನೆ. ಹಾಗಿದ್ರೆ ನಾವು ಆತನನ್ನ ತಿಳಿದಿದ್ದೇವೆ, ಆತನ ಅಂಗೀಕರಿಸಿದ್ದೇವೆ, ಸರಿ. ಹಸಿರಾದಂತ ಹುಲ್ಲುಗಾವಲು ಕೊಟ್ಟಿದ್ದಾನೆ, ಸರಿ. ಅದನ್ನ ತಿನ್ನುತ್ತೇವ ಅಥವಾ ಬೇರೆಯವರಿಂದ ಬರೀ ಆಹಾರವನ್ನು, ಅದಕ್ಕೆ ಉದಾಹರಣೆಗಳು ಅನೇಕ ಅನುಭವ ಯುಕ್ತವಾದಂತ ಕುರುಬರು ಮತ್ತು ಕುರುಬನ ವಿಷಯದಲ್ಲಿ ಅನೇಕನು ಹೇಳಲಿಕ್ಕೆ ಸಿದ್ಧ ಇದ್ದೇನೆ. ಆದ್ರೆ ನಾನು ಹೇಳುವಂಥದ್ದು, ನನಗೆ ಸಿಗುವಂತ ಆಹಾರ ಯಾವ ರೀತಿ ನಾನು ತಿನ್ನುತ್ತೇನೆ, ಯಾವ ರೀತಿ ನನಗೆ ಜೀರ್ಣವಾಗ್ತದೆ ಎಂಬುದಾಗಿ ನಾನು ಮುಂದುವರಿಸ್ತೇನೆ. ಯಾಕಂದ್ರೆ ಸತ್ಯದ ವಿಷಯದಲ್ಲಿ ಹೇಳಲಿಕ್ಕೆ ಬೇಕಾದಷ್ಟು ವಿಷಯಗಳಿವೆ. ವಿಶ್ರಾಂತಿಕರವಾದಂತ ನೀರು ಎಂಬುದಾಗಿ ಹೇಳುವಾಗ, ಆ ಬೆಟ್ಟ ಗುಡ್ಡಗಳಲ್ಲಿ ನೀರು ಹರಿಯುತ್ತದೆ, ಬಹಳ ರಭಸವಾಗಿ ಹರಿಯುವಂಥದ್ದು. ಕುರಿಗಳು ಧೈರ್ಯವಿಲ್ಲದಂತ ಕುರಿಗಳು, ಪುಕ್ಕಲ್ ಸ್ವಭಾವದಂತ ಕುರಿಗಳು ಹರಿಯುವಂತ ನೀರು ಕುಡಿಯುವುದಿಲ್ಲ. ಅದಕ್ಕಾಗಿ ಅಲ್ಲಲ್ಲಿ ಆತನು ಒಂದು ನದಿ ಸರೋವರಗಳನ್ನಾಗಿ ಮಾಡ್ತಾನಂತೆ.
ವಿಶ್ರಾಂತಿಯಾಗಿ ನಿಲ್ಲಿಕ್ಕಾಗುವಂತೆ ನಿಂತ ನೀರುಗಳ ಬಳಿಗೆ. ಅದಕ್ಕಾಗಿ ಬೇಕಾದಷ್ಟು ಸಂದರ್ಭಗಳನ್ನು ನಾವು ನೋಡ್ತೇವೆ. ಆ ಕುರಿಗಳು ಬಲಿತಂತ ಕುರಿಗಳು ಕೂಡ ಹರಿಯುವಂತ ಆ ದೇವರ ಆಶೀರ್ವಾದ ಅಥವಾ ಇರುವಂತ ಪರಿಸ್ಥಿತಿಯಲ್ಲಿ ಗಾಬರಿ ಕೊಟ್ಟು ನೀರನ್ನು ಕುಡಿಯುವುದಿಲ್ಲ, ಆದ್ರೆ ಹೇಗೆ ಕುಡಿಬೇಕು ಎಂಬುದನ್ನ ತೋರಿಸ್ಲಿಕ್ಕಾಗಿ ವಿಶ್ರಾಂತಿಕರವಾದಂತ ನೀರು ಎಂಬುದಾಗಿ ಹೇಳುವಾಗ ನಾವು ಆಲೋಚನೆ ಮಾಡುವಂಥದ್ದು, ವಿಶ್ರಾಂತಿಕರವಾದಂತ ನೀರುಗಳ ಬಳಿಗೆ ಕುರಿ ಧೈರ್ಯವಾಗಿ ಹೋಗ್ತದೆ. ಯಾಕೆಂದ್ರೆ ಆಹಾರ ತಿಂದಿರ್ತವೆ, ಅದನ್ನ ಅರಗಿಸಿಕೊಳ್ಳಿಕ್ಕಾಗಿ ನೀರು ಕುಡಿಬೇಕಾಗಿದೆ. ಆ ನೀರನ್ನ ಆತನು ವಿಶ್ರಾಂತಿಕರವಾದಂತ ನಿಂತ ನೀರು, ಶಾಂತತೆ ಇರುವಂತ ನೀರು ಅಲ್ಲಿ ಕುಡಿದ ಸ್ಟ್ಯಾಂಡಿಂಗ್ ಅಂಡ್ ಸ್ಟಿಲ್ ವಾಟರ್ಸ್ ಅಂದ್ರೆ ಆ ಹರಿದು ಹೋಗುವಂಥದ್ದಲ್ಲ, ನಿಲ್ಲಿದಂತ ನೀರು. ಕಾರಣ ಏನಂದ್ರೆ ಆ ನೀರನ್ನ ಕುರಿ ಕುಡಿಯುವಾಗ ಅದರ ಮುಖವನ್ನ ನೋಡಿಕೊಂಡು ಕುಡಿತದಂತೆ. ಹಾಗಿದ್ರೆ ಅದು ಪ್ರಾರ್ಥನೆಗೆ ಗುರುತಾಗಿದೆ. ಹುಲ್ಲುಗಾವಲು ಎಂಬುದಾಗಿ ಹೇಳುವಾಗ ಅದು ಸತ್ಯವೇದಕ್ಕೆ ಗುರುತಾಗಿದೆ. ಅದಕ್ಕೆ ಬೇಕಾದಷ್ಟು ವಿಷಯಗಳನ್ನು ನಾವು ಸತ್ಯವೇದದಿಂದ ಆರಿಸಿ ಕೊಡ್ಬೋದಾಗಿದೆ. ನೀವು ಓದುವಾಗ ಗೊತ್ತಾಗ್ತದೆ ಯಾವ ಸತ್ಯವೇದದಲ್ಲಿ ಯಾವ ವಾಕ್ಯ ನಮಗೆ ಹೇಗೆ ಯಾವ ರೀತಿಯಲ್ಲಿ ನಮಗೆ ಆಹಾರವಾಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ನಿಂತ ನೀರು ಎಂಬುದಾಗಿ ಹೇಳುವಾಗ ಪ್ರಾಮುಖ್ಯವಾಗಿ ನಾನು ಹೇಳುವಂಥದ್ದು, ನನ್ನ ಹೃದಯ ಭಾರ ಇರುವಂಥದ್ದು 4 ವಿಷಯಗಳನ್ನ ನಾನು ಅದನ್ನ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ದಿವಸ. 4 ವಿಷಯ ಏನಂದ್ರೆ, ಒಂದು ಆಕ್ಟ್ಸ್ ACTS ಎಂಬುದಾಗಿ ನೆನಪಿನಲ್ಲಿ ಇಟ್ಕೊಂಡ್ರೆ, ಆಕ್ಟ್ಸ್ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳ ನೆನಪಿಗೆ ಬರ್ತದೆ. ಅದನ್ನು ಇಟ್ಟುಕೊಂಡ್ರೆ ನಮ್ಮ ಸಭೆಗಳಲ್ಲಿ ಆರಾಧನೆಗಾಗಿ ನಾವು ಸೇರಿ ಬರ್ತೇವಲ್ಲ, ಅದರಲ್ಲಿ ನಾವು ಮಾಡುವಂತ ತಪ್ಪೇನು, ತಪ್ಪಾದ ಅಭಿಪ್ರಾಯ, ನಾವು ಬೋಧಿಸುವಂಥದ್ದು ಏನು, ಅಥವಾ ನಮ್ಮ ಸಭೆಯಲ್ಲಿ ಆರಾಧನೆ ಮಾಡುವಂಥವರಿಗೆ ನಾವು ಹೇಳುವಂಥದ್ದು ಏನು, ಅಥವಾ ನಾವು ಮಾಡುವಂಥ ವಿಷಯ ಏನು ಎಂಬುದಾಗಿ ಅರ್ಥ ಆಗ್ತದೆ. ಆಕ್ಟ್ಸ್ A ಅಂದ್ರೆ ಅಡೋರೇಷನ್. ಅಡೋರೇಷನ್ ಅನ್ನೋದು ಅರ್ಥ ನಾನು ಅನೇಕ ವಿಷಯಗಳನ್ನು, ಸ್ತೋತ್ರ, ಆರಾಧನೆ, ಪೂಜೆ ಮುಂತಾದ ಅರ್ಥಗಳನ್ನು ನಾವು ಡಿಕ್ಷನರಿಯಲ್ಲಿ ನೋಡ್ಬೋದು. ಆದ್ರೆ ಅಡೋರೇಷನ್ ಎಂಬುದಾಗಿ ಹೇಳುವಂತ ಶಬ್ದ 103ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ತೋರಿಸ್ತದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ದಾವೀದನು ಪ್ರಾರಂಭ ಮಾಡ್ತಾನೆ. ಕೊಂಡಾಡು ಎಂಬಂತ ಶಬ್ದಕ್ಕೆ ಅಡೋರೇಷನ್, ಒರಿಜಿನಲ್ ಶಬ್ದ ಅಡೋರೇಷನ್. ಅಡೋರೇಷನ್ ಅಂದ್ರೆ ದೇವಾದಿ ದೇವನನ್ನ ತನ್ನ ಆತನ ಮಹಿಮೆಗೆ ಪ್ರಕಾರವಾಗಿ ಪರಿಶುದ್ಧತೆ ಪರಿಯಾಗಿ ದೇವರ ಒಂದು ಮಟ್ಟ ಏನು ಎಂಬುದನ್ನ ನೆನಪು ಮಾಡಿ ಆರಾಧನೆ ಮಾಡುವಂಥದ್ದಂತೆ. ಅದಕ್ಕೆ ದೇವರು ಮೊದಲನೇ 5 ಕಾಂಡಗಳಲ್ಲಿ ತಾನು ಹೇಳ್ತಾ ಇದ್ದಾನೆ. ಸುಮಾರು 3000ಕ್ಕಿಂತ ಹೆಚ್ಚಿನದಾಗಿ ಆತನು ಹೇಳ್ತಾನೆ ಏನಂದ್ರೆ, ನಾನು ಯೆಹೋವನು, ನಾನು ಪರಿಶುದ್ಧನು, ನಾನು ಸೇನಾಧೀಶನು. ತಾನ ಒಂದು ಸ್ಥಾನವನ್ನ ಕುರಿಗಳಾದಂತ ನಮಗೆ ತಿಳಿಸಿಕೊಡ್ತಾನೆ. ಅದನ್ನ ಸಂಕ್ಷಿಪ್ತವಾಗಿ ಇನ್ನೂ ಅನೇಕ ವಿಷಯಗಳು ತಿಳಿಸಿದಾರಂತ. ಆದ್ರೆ ನಮಗೆ ಸತ್ಯದಲ್ಲಿ ಸೇರಿಸಿರುವಂತ 5 ವಿಷಯಗಳಲ್ಲಿ ದೇವರ ಸರ್ವಾಧಿಪತಿ ಮತ್ತು ಪರಿಶುದ್ಧತೆ ಅಂತ ತಿಳಿಸ್ತದೆ. ಉದಾಹರಣೆಗೆ ದೇವರು ಹೇಳಿರುವಂಥದ್ದು ನಾನಾ ವಿಧವಂತ ಯಜ್ಞಗಳಲ್ಲಿ ಕುರಿಗಳ ರಕ್ತವನ್ನು ಮೊದಲು ಕೊಡ್ಬೇಕು. ಪ್ರತಿಯೊಂದರಲ್ಲೂ ಕುರಿಗಳ ರಕ್ತವನ್ನ, ಕುರಿಗಳ ಬಲಿಯನ್ನು ಕೇಳಿದ್ದಾನೆ. ನಾವು ಅಲ್ಲಿಂದ ಮುಂದೆ ನೋಡುವಾಗ ಆತನು ಯಾಕೆ ಕೇಳ್ತಾನೆ, ಆತನು ಎಲ್ಲವನ್ನೂ ಉಂಟು ಮಾಡಿದಂತವನು ಕುರಿ ಮಾಂಸ ಕೇಳ್ತಾನ, ನನಗೆ ಆಹಾರವಾಗುವುದು ಎಂಬುದಾಗಿ ಹೇಳ್ತಾರ, ಅಥವಾ ನನಗೆ ಸುವಾಸನೆ ಆಗ್ತದೆ, ಯಾಕೆ ದೇವರಿಗೆ ಸುವಾಸನೆ ಕೊಡುವಂಥದ್ದಲ್ವಾ. ಆದ್ರೆ ನಮ್ಮ ಆರಾಧನೆಯಲ್ಲಿ ದೇವರಿಗೆ ನಾವು ಸಲ್ಲಿಸುವಂಥದ್ದು ಆ ಒಂದು ದೃಷ್ಟಿಯನ್ನಿಟ್ಟು ನಾವು ಮಾಡಬೇಕಾಗಿದೆ. ಯಾಕೆಂದ್ರೆ ನಾವು ಇನ್ನೂ ಕುರಿಗಳು, ನಮ್ಮ ಜ್ಞಾನ ಇಲ್ಲ. ಆದ್ರೆ ನಾವು ಆರಾಧನೆ ಮಾಡುವಾಗ ದೇವರಿಗೆ ನಾವು ಸಂತೋಷ ತರುವಂತ ರೀತಿಯಲ್ಲಿ ನಾವು ಪವಿತ್ರತೆಯಿಂದ ಆರಾಧನೆ ಮಾಡ್ತೇವೆ. ನಾವು ಇರ್ತದೆ ಪಾಪ ಮಾಡಿದವರೇ, ಆದ್ರೆ ದೇವರ ಸನ್ನಿಧಿಗೆ ಹೋಗುವಾಗ ಹೇಗೆ ಒಬ್ಬ ಯಾಜಕನು ತನ್ನನ್ನು ಶುದ್ಧಿಪಡಿಸಿಕೊಂಡು ಹೋಗ್ಬೇಕು. ಒಂದು ಚಿಕ್ಕ ಉದಾಹರಣೆ ಹೇಳ್ತಾನೆ. ಮಹಾಯಾಜಕನು ದೇವದರ್ಶನ ಗುಡಾರದಲ್ಲಿ ಪರಿಶುದ್ಧ ಸ್ಥಳ, ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ ಎಂಬುದಾಗಿ ವಿಂಗಡಿಸುವಂತೆ ದೇವಾಲಯನ ಕಟ್ಲಿಕ್ಕೆ ಆಗುವಂತೆ ತಿಳಿಸಿದ್ರು. ಅದನ್ನ ಸ್ವಲ್ಪ ಧ್ಯಾನ ಮಾಡುವಾಗ ಗೊತ್ತಾಗ್ತದೆ. ಅಂಗಳ ಎಂಬುದಾಗಿ ಹೇಳುವಾಗ ಸಾಮಾನ್ಯ ಜನರು ಅಲ್ಲಿ ನಿಲ್ಲುವಂಥದ್ದು. ಪರಿಶುದ್ಧ ಸ್ಥಳ ಎಂಬುದಾಗಿ ಹೇಳುವಾಗ ದೇವರು ಪ್ರತ್ಯೇಕವಾಗಿ ಆರಿಸಿಕೊಂಡ ಯಾಜಕರುಗಳು ತಮ್ಮನ್ನು ಶುದ್ಧಿಪಡಿಸಿಕೊಂಡು ತಮ್ಮ ಮನಸ್ಸಿನಲ್ಲಿ, ತಮ್ಮ ಹೃದಯಗಳಲ್ಲಿ, ತಮ್ಮ ದೇಹಗಳಲ್ಲಿ ದೇವರನ್ನ ನೆನಪು ಮಾಡಿ ಹೋಗುವಂಥದ್ದು. ಆದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ, ದೇವರಿರುವಂತ ಸ್ಥಳಕ್ಕೆ ಹೋಗುವಂಥದ್ದು ಮಹಾಯಾಜಕನು ವರ್ಷಕ್ಕೊಂದ್ಸಾರಿ ಹೋಗ್ಬೇಕಾಗಿತ್ತು. ಹೋಗುವಾಗ ಆ ದೇವ್ರನ್ನ ಹೇಳಿದಂತ ಎಲ್ಲಾ ವಿಷಯಗಳನ್ನ ನಾವು ಓದ್ಕೊಂಡು ಹೋಗುವಂಥದ್ದು. ಅಂದ್ರೇನು, ನಾವು ವಿಮೋಚನ ಕಾಂಡ, ಅರಣ್ಯ ಕಾಂಡ ಮತ್ತು ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡದಲ್ಲಿ ಅದನ್ನ ನಾವು ಓದುವಾಗ ಗೊತ್ತಾಗ್ತದೆ.
ಅಂದ್ರೆ ಏನು, ಹಿಂದೆ ಹೀಗ್ ಮಾಡ್ತಾ ಇದ್ರಂತೆ. ಈ ದೇವಾಲಯ ಕಟ್ಟಿದಾಗ್ಲೂ ಸಹ, ಉದಾಹರಣೆಗೆ ಯೇಸು ಸ್ವಾಮಿ ಹುಟ್ಟಿದಾಗ ಯೋಹಾನ್ನ ತಂದೆ ಆದಂತ ಜಕರಿಯನು ಆತನ ಯಾಜಕ ಉದ್ಯೋಗದಿಂದ ನಿವೃತ್ತನೆ ಆಗುವಾಗ ಆತನ ಹೋಗಿ ಮಹಾಯಾಜಕನ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾನೆ. ಹಾಗೆ ಹೋಗುವಾಗ ಎಲ್ರೂ ಹೊರಗಡೆ ನಿಂತಿರ್ತಾರೆ, ಅವ್ರು ಯಾರು ಹೋಗುವಂಥದ್ದಿಲ್ಲ. ಆದ್ರೆ ಜನರು ಮಹಾಯಾಜಕನಾಗಿ ದೇವರ ಸನ್ನಿಧಿಗೆ ಹೋಗುವಾಗ ಒಂದು ಹಗ್ಗವನ್ನು ಕಟ್ಟಿ ಹಗ್ಗವನ್ನು ಹೊರಗಡೆ ಬಿಡ್ತಾರಂತೆ. ಆ ಹೊರಗಡೆ ಬಿಟ್ಟಾಗ ಒಂದು ವೇಳೆ ಅಲ್ಲೇನಾದ್ರೂ ದೇವರ ಪರಿಶುದ್ಧತೆಗೆ, ದೇವರ ಒಂದು ಪ್ರಸನ್ನತೆಗೆ ಅಡ್ಡಿಯಾಗುವುದಾಗಿದ್ರಲ್ಲೇ ಆತನ ಸಾಯ್ತಾ ಇದ್ದಾನಂತ. ಆವಾಗ ಇವ್ರು ಯಾರು ಹೋಗಿ ಅವನ ಹೆಣವನ್ನು ತರ್ತಾ ಇರಲಿಲ್ಲ, ಹಗ್ಗದಿಂದ ಎಳ್ಕೊಳ್ತಾ ಇದ್ರಂತೆ. ಆಲೋಚನೆ ಮಾಡಿ, ದೇವರಂತಹ ಪರಿಶುದ್ಧತೆ, ತನ್ನ ಪರಿಶುದ್ಧತೆ ಸ್ವಲ್ಪವೂ ಲೋಪ ಬರಲಾರದಂತ ರೀತಿಯಲ್ಲಿ ಇರುವಂತವನು. ಹಾಗಿದ್ರೆ ದೇವರ ವಾಕ್ಯದಲ್ಲಿ ಅನೇಕ ವಿಷಯಗಳು ಸಿಗ್ತದೆ. ನಾವು ಅಡೋರೇಷನ್, ದೇವರನ್ನು ಕೊಂಡಾಡಬೇಕಾಗಿದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅಷ್ಟೇ ಅಲ್ಲ, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ, ಆತನ ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಉಪಕಾರ ಎಂಬುದಾಗಿ ಒಂದೊಂದನ್ನು ಆಲೋಚನೆ ಮಾಡುವಾಗ ಆತನು ಏನು ಉಪಕಾರ ಆತನು ನಿನ್ನೆಲ್ಲಾ ಅಪರಾಧಗಳನ್ನು ಕ್ಷಮಿಸಿದವನು, ಸಮಸ್ತ ರೋಗಗಳನ್ನು ವಾಸಿ ಮಾಡಿದವನು, ಜೀವನ ನಾಶದಿಂದ ತಪ್ಪಿಸಿದವನು, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನಿನ್ನನ್ನು ಶೃಂಗರಿಸಿದವನು, ಶ್ರೇಷ್ಠವಾದಂತ ಹೆಸರನ್ನು. ಬೆಂಗಳೂರಲ್ಲಿ ಏನಾದ್ರು ತೊಂದರೆ ರೀ? ಕೇಳಿಸ್ತದ? ನಾನು ನಿಲ್ಲಿಸ್ತೇನೆ, ಮ್ಯೂಟ್ ಮಾಡಿ. ಕೇಳಿಸುತ್ತೆ ಬ್ರದರ್, ಚೆನ್ನಾಗಿದೆ. ಆತನ ಮಹಾಪರಿಶುದ್ಧತೆಯನ್ನ ಅಲ್ಲಿ ನಾವು ನೋಡ್ಬೋದಾಗಿದೆ. ದಾವೀದನು ಪವಿತ್ರಾತ್ಮ ಭರಿತನಾಗಿ ಇದನ್ನು ತಿಳಿಸ್ತಾನೆ, ದೇವರ ಮಹತ್ವವನ್ನು ತಿಳಿಸ್ತಾನೆ. ಈ ದಿವಸದಲ್ಲಿ ನಾವು ಬಂದಿದ್ದೇವೆ, ಆತನ ನಮ್ಮ ಎಲ್ಲಾ ಅಪರಾಧಗಳನ್ನು ಕ್ಷಮಿಸಿದ್ದಾನೆ ಎಂಬುದಾಗಿ ನಾವು ನಂಬ್ತೇವೆ. ಆತನ ಸಮಸ್ತ ರೋಗಗಳನ್ನು ವಾಸಿ ಮಾಡ್ತಾ, ಆ ರೋಗ ಯಾವ ರೀತಿಯ ರೋಗ, ಆತನ ಸ್ವಸ್ಥಪಡಿಸುವ, ನಮಗೆ ಅಸೌಖ್ಯ ಇರುವಂತ ದೈಹಿಕ ಶಾರೀರಿಕ. ಆದ್ರೆ ಈ ದಿವಸಗಳಲ್ಲಿ ಹೇಗೆ ಅಂದ್ರೆ, ನಾವು ಸ್ವಲ್ಪ ತಲೆನೋವು, ಸ್ವಲ್ಪ ಕಾಲು ನೋವು ಆದ್ರೆ ನಾವು ಎಲ್ರಿಗೂ ಹೇಳ್ಕೊಡ್ತೇವೆ, ನಮಗೆ ಇಷ್ಟು ಕಾಯಿಲೆ, ಹಾಗೆ ಕಾಯಿಲೆ. ಆದ್ರೆ ನಮ್ಮ ಆತ್ಮಕ್ಕೆ ನಾವು ನರಕಕ್ಕೆ ಹೋಗಬಾರ್ದು ಎಂಬುದಾಗಿ ಯೇಸು ಸ್ವಾಮಿಯನ್ನ ಕಳಿಸಿಕೊಟ್ಟ ದೇವರ ಪ್ರೀತಿಯನ್ನು ನಾವು ನೆನಪು ಮಾಡ್ತೇವೆ. ಅಂದ್ರೆ ನಾವು ಪ್ರಾರ್ಥನೆಗಾಗಿ ಕೇಳುವಂತ ವಿಷಯ ತಪ್ಪಲ್ಲ, ಸರಿ. ಆದ್ರೆ ನಾವು ಈ ಮನೋಭಾವದಿಂದ ಕೇಳ್ತೇವ. ನನ್ನ ಸಮಯ ಆಗ್ತಾ ಬರ್ತಾ ಇದೆ, ನಾನು ಇದನ್ನು ನಿಲ್ಲಿಸ್ತೇನೆ. ನಾನು ಈ ದಿವಸ 3ನೇ ವಚನವನ್ನು ಹೇಳಬೇಕು ಅಂತ ಮಾಡಿದ್ದೆ, ಆದ್ರೆ ಸಮಯ ಇಲ್ಲಿಗೆ ಸರಿ ಹೋಗ್ತದೆ. ಹಾಗಾಗಿ ನಾನು ಆತನ ಆಕ್ಟ್ಸ್, ಅಡೋರೇಷನ್, ದೇವರನ್ನ ಆರಾಧಿಸುವಂಥದ್ದು ಹೇಗೆ ನಾನು ಸಿದ್ಧವಾಗಿ ಓದ್ತೇನೆ. ಹೇಗೆ ಯಾಜಕರುಗಳು, ಮಹಾಯಾಜಕರುಗಳು ತಮ್ಮನ್ನ ಸಿದ್ಧಪಡಿಸಿಕೊಂಡು ದೇವರು ಹೇಳಿದಂತ ರೀತಿಯಲ್ಲಿ ಶುಭ್ರವಾಗಿ ಅವರು ದೇವರು ಹೇಳಿದಂತ ಉಡುಗೆ ತೊಡುಗೆಗಳನ್ನು ಉಟ್ಟುಕೊಂಡು ದೇವರ ಸನ್ನಿಧಿಗೆ ನಡುಗುತ್ತಾ ಹೋಗ್ತಾ ಇದ್ದಾರೋ, ಹಾಗೆ ದೇವರ ಮಹಾಪರಿಶುದ್ಧತೆಯನ್ನ ನಾವು ನೋಡ್ಲಿಕ್ಕಾಗಿ ನಾವು ಆತನ ಬಳಿಗೆ ಹೋಗ್ತಾ ಇದ್ದೇವೆ. ಈ ದಿವಸ ಹೇಗಿದ್ದಾರೆ ನಮ್ಮ ಆರಾಧನೆ ದಿವಸ ಕೂಟಗಳು? ಆರಾಧನೆ ಕೂಟದಲ್ಲಿ ಎಷ್ಟೋ ಜನರು ಬೇಡಿಕೆಗಳನ್ನು ಇಡ್ತಾರೆ. ಬೇಡಿಕೆಗಳಿಗೆ ಇನ್ನೂ ಸಮಯ ಇದೆ, ಯಾಕಂದ್ರೆ ACTS ಅಂತ ಇದೆಲ್ಲ ಇದೆ, ಬೇಡಿಕೆಗಳಿಗಿದೆ. ನಾನು ಬರೀ ಇಷ್ಟಕ್ಕೆ ನಿಲ್ಲಿಸ್ತೇನೆ, ಮುಂದಿನ ಸಾರಿ ನಾನು ಅದನ್ನು ತಿಳಿಸ್ತೇನೆ. ಬರೀ ದೇವರನ್ನ ಆರಾಧಿಸ್ಲಿಕ್ಕೆ ಹೋಗ್ತೇವ, ದೇವರನ್ನ ಆರಾಧಿಸಿದಂತ ಸಂತೋಷಕ್ಕೆ ಹೋಗ್ತೇವ? ಈ ದಿವಸ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಕುರಿಗಳಾಗಿದ್ದೇವೆ, ದೇವರಿಗೆ ಸ್ತೋತ್ರ. ಆದ್ರೆ ಕುರಿಗಳಾಗಿದ್ದಾಗ್ಯೂ ನಾವು ಆತನನ್ನ ಆರಾಧಿಸಬೇಕಾಗಿದೆ. ಕೋಟ್ಯಾಂತರ ದೇವದೂತರುಗಳು, ಸೆರಾಫಿಯರು, ಕೆರೂಬಿಗಳು ದೇವರನ್ನ ಪರಿಶುದ್ಧನೆ 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 ಎಂಬುದಾಗಿ ಆರಾಧಿಸ್ತಾ ಇದ್ರು. ಆತನ ಸನ್ನಿಧಿಯಲ್ಲಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲದಂತ ರೀತಿಯ ಮಹಾಪರಿಶುದ್ಧನಾದಂಥ ದೇವರು ಭೂಪರಲೋಕಗಳನ್ನು ಉಂಟು ಮಾಡಿ ಅದರಲ್ಲೂ ಮಾನವರಾದಂಥ ನಮ್ಮನ್ನ ಪ್ರೀತಿಸಿ ಆತನ ತನ್ನ ಸ್ವಂತ ಮಗನನ್ನು ಕಳಿಸಿಕೊಟ್ಟಂತ ಆ ಮಹಾ ದೇವರನ್ನ ನಾವು ಆರಾಧಿಸಬೇಕಾಗಿದೆ. ಈ ದಿವಸ ದಯಮಾಡಿ ನಮ್ಮ ಸಭೆಗಳಲ್ಲಿ ಆರಾಧನೆ ಎಂಬುದಾಗಿ ಹೇಳೋಕೆ ಅದರ ಮಹತ್ವವನ್ನ ದಯಮಾಡಿ ಕೆಲವಾರು ಸಭೆಗಳಲ್ಲಿ ಅದಿಲ್ಲ. ನಾನು ನಿಮ್ಮನ್ನು ಯಾರನ್ನೂ ಕಂಡ ಮಾಡ್ತಾ ಇಲ್ಲ, ಅದನ್ನ ಸ್ವಲ್ಪ ಜನರಿಗೆ ಅರ್ಥ ಮಾಡಿ ಕೊಡ್ಲಿಕ್ಕಾಗಿ ಆರಾಧನೆ ಎಂಬುದಾಗಿ ಹೇಳುವಾಗ ಆ ಶ್ರೇಷ್ಠವಾದಂಥ ಆರಾಧನೆ. ಬಿ ಎಂಬುದಾಗಿ ಹೇಳುವ AC ಎಂಬುದಾಗಿ ಹೇಳುವಾಗ ಕನ್ಫೆಷನ್ ಅನ್ನುವಾಗ ಪಶ್ಚಾತ್ತಾಪ ಅಂತ ಹೇಳ್ತೀವಿ. ಆದ್ರೆ ಪಶ್ಚಾತ್ತಾಪಕ್ಕಿಂತ ಮಾನಸಾಂತರ ಬಹಳ ಶ್ರೇಷ್ಠವಾದಂತ ವಾಕ್ಯ. ನಾವು ದೇವರ ಹತ್ರ ಹೋಗುವಾಗ ಮಾನಸಾಂತರದಿಂದ ಹೋಗ್ಬೇಕಾಗಿದೆ. ಹೌದು, ನಾವು ಪಾಪಿಗಳೇ, ನಾವು ಹುಟ್ಟಿದಾಗ್ಲಿಂದ ಪಾಪಿಗಳೇ, ಕುರಿಗಳಾಗಿದ್ದಾಗ್ಲೂ ನಾವು ಪಾಪಿಗಳೇ, ಕೊಳೆ ಮಾಡ್ಕೊಳ್ತೇವೆ ನಮ್ಮನ್ನ. ಆದ್ರೆ
ಕನ್ಫೆಷನ್, ನಾವು ಆ ಮಾಡಿದಂತ ತಪ್ಪುಗಳನ್ನ ನೆನಪು ಮಾಡಿ ಅರಿಕೆ ಮಾಡಬೇಕಂಥದ್ದು. ದೇವರ ವಾಕ್ಯದಲ್ಲಿದೆ 103ನೇ ಕೀರ್ತನೆಯಲ್ಲಿ, ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳು ಎಂಬುದನ್ನು ನೆನಪು ಮಾಡಿಕೊಳ್ತಾನೆ. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಆತನು ಕನಿಕರಿಸ್ತಾನೆ. ಈಗ ಅದಕ್ಕೆ ಹಿಂದಿನ ವಾಕ್ಯ ಏನ್ ಹೇಳ್ತದೆ? ಪೂರ್ವಕ್ಕೆ ನಿಮ್ಮ ಪಾಪಗಳನ್ನು ಪೂರ್ವಕ್ಕೂ ಪಶ್ಚಿಮ ಅಷ್ಟು ದೂರ ಮಾಡಿದ್ದಾನೆ. ಹೌದು, ಆತನ ಬಳಿಗೆ ನಿಜವಾಗಿ ಹೋಗುವುದಾಗಿದ್ರೆ ಆ ಕುರಿಗಳಾದಂತ ನಮಗೆ ಆ ಕ್ಷಮಾಪಣೆಯನ್ನು ದಯಪಾಲಿಸಿಕೊಡುವನು. ಆಗ ನಾವು ಆತನನ್ನು ಕೊಂಡಾಡ್ಲಿಕ್ಕೆ ಸಾಧ್ಯ. ಎ ಅಡೋರೇಷನ್, ಬಿ ಸಿ ಕನ್ಫೆಷನ್ ಅಂದ್ರೆ ಮಾನಸಾಂತರ, ಟಿ ಎಂಬುದಾಗಿ ಹೇಳುವಾಗ ಥ್ಯಾಂಕ್ಸ್ ಗಿವಿಂಗ್ ಅಂದ್ರೇನು? ದೇವರು ನಮಗೆ ಕೊಡುವಂತ ಎಲ್ಲಾ ಆಶೀರ್ವಾದಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸ್ಬೇಕು. ಪ್ರಾಮುಖ್ಯವಾಗಿ ಅದು ಒಂದು ಉದಾಹರಣೆ ನಾನು ಕಳೆದ ಸಾರಿನೂ ಹೇಳಿದ್ದೆ. ಒಂದು ಪ್ರಾರ್ಥನಾ ಕೂಟಕ್ಕೆ ಅನೇಕರು ಹೋಗ್ತಾ ಇದ್ರಂತೆ. ಒಬ್ಬನು ಹೋಗಿ ದೇವರನ್ನ ಕೇಳಿದ, ದೇವ್ರೆ ನಿನ್ನ ಹತ್ರ ಏನ್ ಕೇಳಿದ್ರು ಕೊಡ್ತೇವ್ರೆ ಎಂಬುದಾಗಿ ಪ್ರಸಂಗ ಕೇಳಿದೆ. ನನಗೆ ಚಪ್ಪಲಿ ಇಲ್ಲ, ನಾನು ಈಗ ಕಲ್ಲು ಮುಳ್ಳುಗಳ ಮಧ್ಯದಲ್ಲಿ ನಡೆದು ಬರ್ತೇನೆ, ಕಾಲ್ ಬಹಳ ನೋವಾಗ್ತದೆ, ನನಗೊಂದ್ ಜೊತೆ ಚಪ್ಪಲಿ ಕೊಡ್ಸು ದೇವ್ರೆ. 2 ದಿವಸ ಆಯ್ತು, 3ನೇ ದಿವಸದಲ್ಲಿ ಅವನಿಗೆ ಬೇಸರ ಆಯ್ತು, ಸ್ವಾಮಿ ನಾನು 3 ದಿವಸದಿಂದ ಕೇಳ್ತಾ ಇದ್ದೀನಿ ಒಂದು ಚಪ್ಪಲಿ ಕೊಡು ಸ್ವಾಮಿ ಎಂಬ, ಆದ್ರೆ ಕೊಟ್ಟಿಲ್ವಲ್ಲ ಸ್ವಾಮಿ ಎಂಬುದಾಗಿ ಹೇಳುವಾಗ ದೇವ್ರು ಹೇಳಿದ್ರಂತೆ ಪಕ್ಕದಲ್ಲಿರೋರ್ನ ನೋಡು ಎಂಬುದಾಗಿ. ನೋಡುವಾಗ ಅವನಿಗೆ ಕಾಲೇ ಇಲ್ಲ ಅಂತೆ. ಆಗ ಹೇಳಿದಂತೆ, ದೇವ್ರೆ ನನಗೆ ಕಾಲ್ ಕೊಟ್ಟಿದ್ದಿ ಸ್ವಾಮಿ, ಸ್ತೋತ್ರ ಎಂಬುದಾಗಿ. ಥ್ಯಾಂಕ್ಸ್ ಗಿವಿಂಗ್ ಎಂಬುದಾಗಿ ಹೇಳುವಾಗ ದೇವ್ರು ನಮಗೆ ಕೊಟ್ಟಿರುವಂತ ಆಶೀರ್ವಾದಕ್ಕಾಗಿ ನಾವು ಸ್ತೋತ್ರ ಹೇಳ್ಬೇಕಾಗಿದೆ. ಆದ್ರೆ ದೇವರಿಗೆ ನಾವು ಹೇಳ್ತೇವೆ, ದೇವರೇ ನನಗೆ ಅದು ಕೊಡ್ಲಿಲ್ಲ, ಇದು ಕೊಡ್ಲಿಲ್ಲ, ಅದು ಕೊಟ್ಟಿಲ್ಲ, ಇರುವಂತದ್ದು ಅದು ಸಾಲಿಲ್ಲ, ಈ ತರ ಕೊಡು, ಹಾಗೆ ಕೊಡು, ನಮ್ಮ ಆಶೆಗಳಿಗೆ ಕೇಳ್ತೇವೆ. ಆದ್ರೆ ದೇವರು ಮಾಡಿದಂತ ಮಹೋಪಕಾರಗಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಆತನು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಮಕ್ಕಳನ್ನಾಗಿ ಮಾಡಿರೋದಕ್ಕಾಗಿ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡ್ತೇವೆ. SCT ಆಯ್ತು, ಥ್ಯಾಂಕ್ಸ್ ಗಿವಿಂಗ್. ನಾನು ಅದನ್ನು ಒಂದೊಂದಾಗಿ ನಾನು ವಿವರಿಸ್ಲಿಕ್ಕೆ ಬಹಳ ಸಮಯ ಆಗ್ತದೆ, ನಾನು ಮುಂದುವರಿಸ್ತೇನೆ. SMದಾಗ ಹೇಳುವಾಗ ಸಪ್ಲಿಕೇಶನ್, ಬೇಡಿಕೆಗಳು. ಮೊದಲನೇದು ದೇವರನ್ನ ಕೊಂಡಾಡುವಂಥದ್ದು, 2ನೇದು ನಮ್ಮ ಮಾನಸಾಂತರ ಪಟ್ಟುಕೊಳ್ಳೋದು, 3ನೇದು ದೇವರು ನಮಗೆ ಮಾಡಿದ ಮಹೋಪಕಾರಗಳನ್ನ ನೆನಪು ಮಾಡಿಕೊಳ್ಳುವುದು. ನಾವು ಆಸೆ ಬಿಟ್ಟು ಇಲ್ಲದೆ ಇದ್ದದ್ದೆಲ್ಲ ಕೇಳುವಂಥದ್ದಲ್ಲ. ಎಷ್ಟೋ ಸಾರಿ ನಾವು ಪ್ರಾರ್ಥನೆ ಮಾಡುವಾಗ ದೇವರನ್ನ ನಾವು ವೈದ್ಯರುಗಳಿಗಿಂತ ಹೆಚ್ಚು ವೈದ್ಯರುಗಳನ್ನ ದೇವರಿಗಿಂತ ಹೆಚ್ಚಿನದಾಗಿ ಹೇಳ್ತೀವಿ. ದೇವರೇ ಈ ವೈದ್ಯರಿಗೆ ಹೀಗೆ ಕೊಡು, ಹಾಗೆ ಕೊಡು, ನಾವೇ ಔಷಧಿ ಹೇಳ್ಕೊಡುವ, ದೇವರು ಸರ್ವೆಂಟ್ ಹಂಗೆ ಹೋಗಿ ಔಷಧಿಗಳು ಕೊಡುವಂತ ಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇಲ್ಲ, ದೇವರು ಮಾಡುವಂಥದ್ದು ಶ್ರೇಷ್ಠವಾದಂತಹ ಸ್ಥಿತಿಯಲ್ಲಿರುವಾಗ ಆತನ ಮಕ್ಕಳನ್ನ ಶ್ರೇಷ್ಠವಾಗಿ ಮಾಡ್ಲಿಕ್ಕೆ ಸಿದ್ಧ. ಸಪ್ಲಿಕೇಶನ್ ಅನ್ನು ಬೇಡಿಕೊಳ್ಳುವಾಗ ಈ ದಿವಸದಲ್ಲಿ ನಮ್ಮೆಲ್ಲರಿಗೆ ಸುವಾರ್ತೆ ಸಾರಿರುವಂಥದ್ದು, ಹಿಂದಿನ ಕಾಲದಲ್ಲಿ ಮಾಡಿರುವಂತ ಅನೇಕರು ತಮ್ಮ ತ್ಯಾಗಮಯವಾದ, ಈಗನೇ ನಾನು ಸೈಮನ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಆ ಪಲಕೊಲ ಎಂಬಂತ ಸ್ಥಳಕ್ಕೆ ಒಂದು ಚಿಕ್ಕ ವಿಷಯನ ಓದಿದೆ ಒಂದು 10-15 ವರ್ಷದ ಹಿಂದೆ. ಅದನ್ನು ಓದುವಾಗ ನನಗೆ ಬಹಳ ಆಸೆ ಇತ್ತು. ನಾನು ಇಲ್ಲಿಂದ ಓದೆ, ಯಾವತ್ತೂ ನೋಡಿಲ್ಲ, ನನಗೆ ಹೆಚ್ಚಾಗಿ ನನಗೆ ತೆಲುಗು ಕೂಡ ಬರೋದಿಲ್ಲ. ಆದ್ರೆ ಅಲ್ಲಿ ಹೋದಾಗ ಅಲ್ಲಿ ಮಾಡಿದಂತ ಸೇವೆ, ಆ ಮಿಷನರಿಗಳು ಮಾಡಿದಂತ ಸೇವೆ, ಅಲ್ಲಿ ಸೇವಕರುಗಳು ಮಾಡಿದಂತ ಸೇವೆ ನಡುವೆ ಒಂದು ಪುಸ್ತಕ ಬರೆದೆ, ತಮಿಳಿನಲ್ಲಿ, ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ. ಅದು ಅಲ್ಲಿ ಆ ಮೊದಲನೇದಾಗಿ ಯೇಸುಸ್ವಾಮಿಯನ್ನು ಅಂಗೀಕರಿಸಿದ ಪ್ರಥಮ ಅವರ ಮೊಮ್ಮಕ್ಕಳು ಯಾರೋ ಕೆನಡಾದಲ್ಲಿದ್ದಾರಂತ, ಅವ್ರಿಗೆ ಆ ಪುಸ್ತಕ ಸಿಕ್ಕಿ ಅವ್ರು ನನಗೆ ಕಾಗದ ಬರೆದ್ರು, ನೀವು ಅಲ್ಲಿ ಹೋಗಿ ನಮ್ಮ ವಿಷಯದಲ್ಲಿ ಬರೆದಿದ್ದು ತುಂಬಾ ಸಂತೋಷ ಆಯ್ತು. ಅಲ್ಲಿ ಹೋದ ಪಟ್ಟಂತ ಇದು ಹಿಂದಿನ ಕಾಲದಲ್ಲಿ ದೇವರ ಸೇವಕರು ನಮಗಾಗಿ ಪಟ್ಟಂತ ಕಷ್ಟಗಳನ್ನು, ಅನುಭವಗಳನ್ನು, ಪ್ರಾಣಗಳನ್ನು ಕೊಟ್ಟಂತ ಪ್ರಾಣಗಳು ಮತ್ತು ಹಸುವೆ ಬಾಯಾರಿಕೆಗಳಲ್ಲಿ ಕಷ್ಟಪಟ್ಟು ನಮಗೆ ದೇವರ ವಾಕ್ಯ ಕೊಟ್ಟದ್ದನ್ನು ನೋಡುವಾಗ ಈ ದಿವಸ ನಾವು ದೇವರ ಮಕ್ಕಳು ಎಂಬುದಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತೇವೆ. ನಾವು ಈ ACTS ಎಂಬುದಾಗಿ ನೆನಪು ಮಾಡಿ ಧ್ಯಾನ ಮಾಡುವಾಗ ಅನೇಕ ವಿಷಯಗಳನ್ನು ದೇವರು ಕೊಡ್ತಾ ಇದ್ದಾನೆ. ಹಾಗಿದ್ರೆ ಆತನ ಕುರಿಗಳಾದಂತ ನಮಗೆ ಕೊಡುವಂತ ಅವಕಾಶಕ್ಕಾಗಿ ದೇವರ ವಾಕ್ಯವನ್ನ ನಾವು ಗಮನವಿಟ್ಟು ಕೇಳೋಣ. ಸ್ವಾಮಿ, ನನ್ನಾಗ ಅಳತೆಗೆ ನಾನು ಕೇಳುವಂತ ಪ್ರಸಂಗಕ್ಕಾಗಿ ಅಲ್ಲ, ನನಗ್ ಕೂಡ ಏನ್ ಮಾತಾಡ್ತೀವಿ ಸ್ವಾಮಿ, ನನಗ್ ಕೂಡ ನಿನ್ನನ್ನು ನೋಡ್ತಾನೆ. ಆತನನ್ನು ನೋಡುವಾಗ ನನಗೆ ಅವಶ್ಯಕತೆ ಅದನ್ನು ತಿಳಿಸ್ಕೊಡ್ತಾನೆ ಮತ್ತು ದೇವರನ್ನ ಸ್ತುತಿ ಮಾಡ್ಲಿಕ್ಕೆ ಸಹಾಯ ಮಾಡ್ತಾನೆ. ಕನ್ಫೆಷನ್, ನನಗೆ ಅರಿದೆಯೂ ಮಾಡಿದಂತ ಅನೇಕ ತಪ್ಪುಗಳು, ನಾನು ಆತನ ಕುರಿಯಾಗಿದ್ದಾಗ್ಯೂ ತಪ್ಪು ಮಾಡ್ತೇವೆ. ನಾವು ಹೇಳ್ತೇವೆ, ಪ್ರಸಂಗ ಕೇಳ್ತೇವೆ, ನೀವು ದೇವರ ಮಗನಾಗಿದ್ರೆ ಪಾಪ ಮಾಡಬಾರ್ದು, ಪಾಪ ಮಾಡ್ತೇವಲ್ಲ, ನಮ್ಗೆ ಅರಿವಿಲ್ದೇ ಇರುವಂತ ಮಾಡ್ತೇವಲ್ಲ. ಆದ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ, 1 ಯೋಹನ 1:7-8-9 ನಾವು ನೋಡುವಾಗ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದ್ರೆ ಆತನ ವಿಶ್ವಾಸಿಗೆ ಬರೆಯುವಂಥದ್ದು ಯೋಹಾನ್ ಪಾಪ ಮಾಡುವ ಸ್ವಭಾವದವರೇ. ಹಾಗಿದ್ರೆ ಮೊದಲನೇ 22ನೇ ಕೀರ್ತನೆ ನಮಗೆ ಹೇಳುವಂಥದ್ದೇನು? ಪಾಪ ಸಂಬಳವಾದಂತ ನರಕದಿಂದ ಬಿಡುಗಡೆ ಆಗಿ ನಮಗೆ ನೀತಿವಂತರು ಎಂಬ ಹೆಸರು.
ಮತ್ತೆ 23ನೇ ಕೀರ್ತನೆ ಮೊದಲು 4 ವಚನಗಳು ಪಾಪದ ಶಕ್ತಿಯಿಂದ ನಮಗೆ ಬಿಡುಗಡೆ ಆಗೋ, ನಮಗೆ ಸ್ಯಾಂಕ್ಟಿಫೈಡ್, ನಮಗೆ ಶುದ್ಧೀಕರಣ ಕೊಡುವಂಥದ್ದು. 5 ಮತ್ತು 6ನೇ ವಚನದಲ್ಲಿ ಅದು ಶ್ರೇಷ್ಠವಾದದ್ದು. ಅದನ್ನ ನಾವು ಮುಂದೆ ತಿಳಿಸ್ತೇನೆ, ದೇವ್ರ ಚಿತ್ತ ಇದ್ದರೆ. ಪ್ರಾರ್ಥನೆ ಮಾಡಿ ಅದರ ಅರ್ಥವನ್ನು ನಮಗೆ ತಿಳಿಸಿಕೊಡ್ಲಿ. ಅದಾದ ನಂತರ ನಾನು ಕುರಿಯಾದಂತ ನಾನು ತಲೆ ತಗ್ಗಿಸಿ ಹೋಗುವಂತ ತಲೆ ಎತ್ತಿ 24ನೇ ಕೀರ್ತನೆ ಬೆಟ್ಟವನ್ನು ನೋಡ್ತೇನೆ. ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕಥಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ. ಆತನು ಬಡಗಿಯ ಮಗನಾಗಿ ನಜರೇತ್ನಲ್ಲಿ ಹುಟ್ಟಿ ಬರುವಂತವನಲ್ಲ, ರಾಜಾದಿರಾಜನಾಗಿ ನನ್ನನ್ನು ಸ್ವೀಕರಿಸಕ್ಕೆ ಬರ್ತಾನೆ ಎಂಬಂತ ಸ್ಥಿತಿ. ಹಾಗಿದ್ರೆ 22ನೇ ಕೀರ್ತನೆ ಪಾಪದ ಸಂಬಳವಾದಂತ ನರಕದಿಂದ ಬಿಡುಗಡೆ, ಪಾಪದ ಶಕ್ತಿಯಿಂದ ಬಿಡುಗಡೆ. ಮೊದಲನೇ 4 ವಚನ 23ನೇ ಅಧ್ಯಾಯ, ಮತ್ತೆ 23ನೇ ಅಧ್ಯಾಯ 5 ಮತ್ತು 6 ವಚನ ನಾನು ಆತನ ಬರುವಿಕೆಗೆ ಸಿದ್ಧಪಡಿಸಿಕೊಳ್ಳುವಂತ ವಿಷಯ. 24ನೇ ಕೀರ್ತನೆ ನನ್ನ ಪಾಪದ ಸಮ್ಮುಖದಿಂದಲೇ ಬಿಡುಗಡೆ ಆಗುವಂತ ಈ ವಿಷಯವನ್ನ ಸ್ವಲ್ಪ ನಾವು ಆಳವಾಗಿ ಧ್ಯಾನ ಮಾಡುವಾಗ ದೇವರು ಹೆಚ್ಚಿನ ರೀತಿ ಆಶೀರ್ವಾದ ಕೊಡ್ತಾನೆ. ಸಮಯ 5 ನಿಮಿಷ ಜಾಸ್ತಿ, 5-6 ನಿಮಿಷ ಜಾಸ್ತಿ ತಗೊಂಡಿದ್ದೀನಿ, ದಯಮಾಡಿ ಕ್ಷಮಿಸಿ. ಮುಂದಿನ ಸಾರಿ ನಾವು ವಿವರವಾಗಿ ತಿಳಿಸೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಆಮೆನ್.